Genesis, we saw the Lord creating the heaven and earth, everything in 6 days. ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿಯ ಮಾಡುವುದನ್ನು ನಾವು ನೋಡಿದೆವು. ಭೂಮಿಯನ್ನ ಅದರಲ್ಲಿರುವ ಸಮಸ್ತವನ್ನ ಆತನು ಉಂಟು ಮಾಡಿದ್ದನ್ನು ನಾವು ನೋಡಿಕೊಂಡೆವು. In 6 days. 6 ದಿನಗಳಲ್ಲಿ ಈ ಸೃಷ್ಟಿ ಕಾರ್ಯವನ್ನು ಆತನು ಮಾಡಿದನು. In chapter 2 we saw the detail of the creation of man and woman. ನಾವು 2ನೇ ಅಧ್ಯಾಯದಲ್ಲಿ ಮಾನವನನ್ನ ಮತ್ತು ಸ್ತ್ರೀಯನ್ನ ಆತನು ಹೇಗೆ ಉಂಟು ಮಾಡಿದನು ಎಂಬಂತದರ ವಿವರವನ್ನ ನಾವು ನೋಡಿಕೊಂಡೆವು. And we see the institution of marriage in the coming together of Adam and Eve. ಮತ್ತು ದೇವರು ವಿವಾಹವೆಂಬಂತಹ ಬಂಧವನ್ನ ಆತನು ಏರ್ಪಡಿಸುವುದನ್ನ ಮತ್ತು ಆದಾಮ ಅವರು ಒಟ್ಟಾಗಿ ಕೂಡುವುದನ್ನು ನಾವು ನೋಡಿಕೊಂಡೆವು. In verse 24 of chapter 2, we see a universal principle for marriage. The man should leave his father and mother and join to his wife, and they shall become one flesh. Mute agide. ನಾವು 2ನೇ ಅಧ್ಯಾಯದ 24ನೇ ವಚನದಲ್ಲಿ ದೇವರು ಆ ವಿವಾಹಕ್ಕೆ ಆತನು ಸಾರ್ವತ್ರಿಕವಾಗಿ ವಿಧಿಸಿರುವಂತಹ ಒಂದು ಕಟ್ಟಳೆಯನ್ನು ನಾವು ನೋಡಿಕೊಂಡೆವು. ಅದೇನೆಂದರೆ ಮನುಷ್ಯನು ತನ್ನ ತಂದೆ ತಾಯಿಗಳನ್ನ ಬಿಟ್ಟು ಆಕೆಯನ್ನ ಸೇರಿಕೊಳ್ಳುವನು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. Even though Adam and Eve had no father and mother, ಆದಾಮ ಮತ್ತು ಹವ್ವರಿಗೆ ದೇವರು ತಂದೆ ತಾಯಿ ಇಲ್ಲದೆ ಹೋದರೂ ಸಹ it is instituted as a principle for the coming marriages. ಅದು ಮುಂದೆ ಬರಲಿಕ್ಕಿರುವಂತಹ ವಿವಾಹಗಳಿಗೆ ದೇವರು ಒಂದು ಕಟ್ಟಳೆಯನ್ನಾಗಿ ಆತನು ನೇಮಿಸಿದನು. Ephesians 5, we read the greatest purpose of a marriage. It is a picture between Christ and the church. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಿವಾಹವನ್ನ ದೇವರು ಕ್ರಿಸ್ತನ ಮತ್ತು ಸಭೆಯ ಆ ವಿವಾಹಕ್ಕೆ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. The last verse of chapter 2 says, they were both naked, the man and his wife, but were not ashamed. 2ನೇ ಅಧ್ಯಾಯದ ಕಡೆಯ ವಚನವನ್ನು ನಾವು ನೋಡುವಾಗ ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Man and woman were naked in the presence of each other. ಸ್ತ್ರೀ ಪುರುಷರಿಬ್ಬರು ತಮ್ಮ ತಮ್ಮ ಸಮ್ಮುಖದಲ್ಲಿ ಅವರು ಬೆತ್ತಲೆಯಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. But they were not ashamed. ಆದರೆ ನಾಚಿಕೊಳ್ಳಲಿಲ್ಲ. There is no shame in nudity when it occurs within the marital union. ಮದುವೆಯ ಬಂಧದಲ್ಲಿ ಒಬ್ಬರನ್ನೊಬ್ಬರು ಬೆತ್ತಲೆಯಾಗಿ ನೋಡುವುದರಲ್ಲಿ ಅಥವಾ ಬೆತ್ತಲಾಗುವುದರಲ್ಲಿ ಒಬ್ಬರ ಮುಂದೆ ಒಬ್ಬರು ಅದು ತಪ್ಪೇನಿಲ್ಲ. Sex was God's idea and is not sinful. What is it, uncle? Sex was God's idea and it was not sinful. ಲೈಂಗಿಕತೆ ಎಂಬಂತದ್ದು ಅದು ದೇವರಿಂದ ಮಾಡಲ್ಪಟ್ಟದ್ದಾಗಿಯೂ ಅದು ಪಾಪಕರವಲ್ಲ. Sex came before the fall. ಮಾನವನು ಬಿದ್ದು ಹೋಗುವುದಕ್ಕಿಂತ ಮುಂಚೆಯೇ ದೇವರು ಆ ಲೈಂಗಿಕ ಕ್ರಿಯೆಯನ್ನ ಆತನು ಉಂಟು ಮಾಡಿದ್ದನು. The sexual relationship would have been there even if man has not fallen. ಮಾನವನು ಆತನು ಬಿದ್ದು ಹೋಗದೆ ಹೋಗಿದ್ದರೂ ಸಹ ಒಂದು ವೇಳೆ ಆ ಲೈಂಗಿಕ ಕ್ರಿಯೆ ಎಂಬುದು ಇರುತ್ತಿತ್ತು. It is Satan and the world that has corrupted this beautiful relationship and made a mockery of God's standard. ಈ ಲೋಕ ಮತ್ತು ಸೈತಾನನು ದೇವರು ಉಂಟು ಮಾಡಿರುವಂತಹ ಈ ಸುಂದರವಾದಂತಹ ಲೈಂಗಿಕತೆ ಎಂಬುದನ್ನ ಅವರು ತಿರುಚಿದ್ದಾರೆ ಮತ್ತು ಅದನ್ನ ಈ ಲೋಕದಲ್ಲಿ ಹಾಸ್ಯಗೀಡು ಮಾಡಿದ್ದಾರೆ. You see the advertisement, the movie, all the literature that has come, which is a distortion of this wonderful gift of God. ನಾವು ನಮ್ಮ ಚಲನಚಿತ್ರಗಳಲ್ಲಿ ಮತ್ತು ಜಾಹೀರಾತುಗಳಲ್ಲಿ ನಾವು ಓದುವಂತಹ ದಿನಪತ್ರಿಕೆಗಳಲ್ಲಿ ನೋಡುವಾಗ ಲೈಂಗಿಕತೆ ಅಥವಾ ಬೆತ್ತಲುತನ ಎಂಬುದನ್ನ ಅವರು ಜಗಜಾಹಿರು ಅಥವಾ ಎಲ್ಲರಿಗೂ ಕಾಣುವ ಹಾಗೆ ಮಾಡಿದ್ದಾರೆ ಮತ್ತು ಅದನ್ನ ತಮ್ಮ ಲೈಂಗಿಕ ಶಾರೀರಿಕ ಇಚ್ಛೆಗಳನ್ನು ಪೂರೈಸಲಿಕ್ಕಾಗಿ ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ.
But God's original intention of sex is a beautiful gift. ಆದರೆ ದೇವರು ಆ ಲೈಂಗಿಕತೆ ಎಂಬಂತದನ್ನ ಮೂಲಭೂತವಾಗಿ ಉಂಟು ಮಾಡಿದ ಉದ್ದೇಶವೇನೆಂದರೆ ಅದು ಮಾನವನಿಗೆ ಒಂದು ಕೊಡುಗೆಯನ್ನಾಗಿ ಉಂಟು ಮಾಡಿದನು. It is for propagation of mankind. ಅದು ಮಾನವ ಸಂತಾನವನ್ನ ಮುಂದುವರಿಸಲಿಕ್ಕಾಗಿ ಉಂಟು ಮಾಡಿದಂತದ್ದು. It is also more than that. It is for mutual enjoyment and pleasure. ಅದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡರಿಬ್ಬರು ಒಬ್ಬರಲ್ಲಿ ಒಬ್ಬರು ಸುಖದಿಂದಿರಬೇಕು ಎಂಬುದಾಗಿ ಆತನು ಉಂಟು ಮಾಡಿದನು. But the greatest purpose of institution of marriage is a picture between Christ and church. ಆದರೆ ಅದಕ್ಕಿಂತ ಹೆಚ್ಚಾಗಿ ಮದುವೆ ಅಥವಾ ವಿವಾಹವೆಂಬಂತದ್ದು ಕ್ರಿಸ್ತನಿಗೂ ಮತ್ತು ಸಭೆಗೂ ಇರುವಂತಹ ಅಥವಾ ಕ್ರಿಸ್ತನು ಸಭೆಯು ಒಂದಾಗುವುದರ ಒಂದು ಚಿತ್ರಣವಾಗಿದೆ. In verse 23 we saw Adam singing a poem, a song when he saw the woman. 2ನೇ ಅಧ್ಯಾಯದ 23ನೇ ವಚನದಲ್ಲಿ ಆದಾಮನು ಸ್ತ್ರೀಯನ್ನ ಕಂಡಾಗ ಆತನೆದುರಿಗೆ ದೇವರು ತಂದು ನಿಲ್ಲಿಸುವಾಗ ಒಂದು ಪದ್ಯ ಹಾಡುವುದನ್ನು ನಾವು ನೋಡುತ್ತೇವೆ. In Hebrew language, man is Ish and woman is Isha. ಇಬ್ರಿಯ ಭಾಷೆಯಲ್ಲಿ ಮನುಷ್ಯನನ್ನ ಇಶ್ ಎಂಬುದಾಗಿಯೂ ಸ್ತ್ರೀಯನ್ನ ಈಶಾ ಎಂಬುದಾಗಿಯೂ ಕರೆಯುವುದನ್ನು ನಾವು ನೋಡುತ್ತೇವೆ. She is the other part of man. ಆಕೆಯು ಮಾನವನ ಇನ್ನೊಂದು ಅಂಗವಾಗಿದ್ದಾಳೆ. To answer to him and to respond to him. ಆಕೆ ಆತನಿಗೆ ಉತ್ತರ ಕೊಡಬೇಕು ಮತ್ತು ಆಕೆಗೆ ಪ್ರತಿಯುತ್ತರವನ್ನ ಹೇಳುವವಳಾಗಿರಬೇಕು. In a marriage, man has the greater responsibility to be the leader in the home. ವಿವಾಹ ಬಂಧದಲ್ಲಿ ಪುರುಷನಿಗೆ ಕುಟುಂಬದಲ್ಲಿ ದೇವರು ಒಂದು ದೊಡ್ಡದಾದಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. Created woman to follow. ಮತ್ತು ಸ್ತ್ರೀಯನ್ನ ಆ ಪುರುಷನನ್ನ ಹಿಂಬಾಲಿಸಲಿಕ್ಕಾಗಿ ಉಂಟು ಮಾಡಿದನು. So in chapter 2 we saw the beautiful lovely creation of man and woman. ನಾವು 2ನೇ ಅಧ್ಯಾಯದಲ್ಲಿ ದೇವರು ಸುಂದರವಾಗಿ ಉಂಟು ಮಾಡಿದ ಮನುಷ್ಯನನ್ನ ಮತ್ತು ಸ್ತ್ರೀಯನ್ನ ನಾವು ನೋಡಿಕೊಂಡೆವು. What God joined together, man should not set aside. ದೇವರು ಕೂಡಿಸಿದ್ದನ್ನ ಮನುಷ್ಯನು ಅಗಲಿಸಬಾರದು. These are principles in the creation that God made. But in Psalm 2 verse 3 we see man want to break all these bindings God has put. Psalm 2 verse 3. ಇದು ವಿವಾಹದಲ್ಲಿ ದೇವರು ಮಾಡಿದಂತ ಒಂದು ನಿಯಮವಾಗಿತ್ತು. ಆದರೆ ಕೀರ್ತನೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಈ ನಿಯಮದಿಂದ ನಿಬಂಧನೆಯಿಂದ ಮಾನವನು ಕಳಚಿಕೊಳ್ಳಬೇಕು ಎಂಬುದಾಗಿ ಬಯಸುತ್ತಾನೆ. Today man is marrying man, woman is marrying woman. ಪುರುಷನು ಪುರುಷನನ್ನೇ ಮದುವೆ ಆಗುವುದು, ಸ್ತ್ರೀಯು ಸ್ತ್ರೀಯನ್ನೇ ಮದುವೆ ಆಗುವುದನ್ನು ನಾವು ನೋಡುತ್ತಿದ್ದೇವೆ. Our Supreme Court and government says it's okay. ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ನಮ್ಮ ಸರ್ಕಾರ ಅದು ಸರಿಯಾಗಿದೆ ಎಂಬುದಾಗಿ ಒಪ್ಪುತ್ತಾರೆ. But God's law, if anybody break, they will be broken. ಆದರೆ ದೇವರ ನಿಯಮವನ್ನ ಯಾರಾದರೂ ಮುರಿಯುವುದಾದರೆ ದೇವರು ಅಂಥವನನ್ನ ಮುರಿದು ಬಿಡುತ್ತಾನೆ. The husband is to love his wife, the wife is to submit to her own husband. ಗಂಡನು ಹೆಂಡತಿಯನ್ನ ಪ್ರೀತಿಸಬೇಕು, ಹಾಗೆಯೇ ಹೆಂಡತಿಯು ಗಂಡನಿಗೆ ಅಧೀನಳಾಗಬೇಕು. So when we complete chapter 2, we see a beautiful picture, God saying it is very good. ಮತ್ತು 2ನೇ ಅಧ್ಯಾಯದ ಅಂತ್ಯದಲ್ಲಿ ನಾವು ನೋಡುವಾಗ ದೇವರು ಅದನ್ನ ನೋಡಿ ಇದು ಸರಿಯಾಗಿದೆ ಎಂಬುದಾಗಿ, ಅದು ಒಳ್ಳೆಯದು ಎಂಬುದಾಗಿ ನೋಡಿದ್ದನು. A man also said it is ಈಗ ಸರಿ, now it is right. ಮನುಷ್ಯನು ಸಹ ಮಾನವನು ಸಹ ಈಗ ಸರಿ ಎಂಬುದಾಗಿ ಹೇಳಿದನು. So we wish the chapter, the story ended there. ಮತ್ತು ನಾವು ನೋಡಿಕೊಂಡ ಹಾಗೆ ಆ 2ನೇ ಅಧ್ಯಾಯದ ಆ ಒಂದು we wish that story continued like that. ನಾವು ಆ ಒಂದು 2ನೇ ಅಧ್ಯಾಯದ ಆ ಚರಿತ್ರೆಯು ಹಾಗೆಯೇ ಮುಂದುವರಿದಿದ್ದರೆ ಒಳ್ಳೆಯದಾಗಿತ್ತೇನೋ ಎಂಬುದಾಗಿ ಬಯಸುತ್ತೇವೆ. But now we are coming to the most tragic chapter in the Bible, chapter 3. ಯಾಕಂದ್ರೆ ನಾವು ಈಗ 3ನೇ ಅಧ್ಯಾಯಕ್ಕೆ ಬರುತ್ತಿದ್ದೇವೆ. ಇದು ಸತ್ಯವೇದದಲ್ಲೇ ಅತ್ಯಂತ ದುರದೃಷ್ಟಕರವಾದಂತಹ ದುರ್ಘಟನೆ ಸಂಭವಿಸಿದಂತಹ ಅಧ್ಯಾಯವಾಗಿದೆ. In chapter 1 and 2 we see man as in his innocence. ನಾವು 1 ಮತ್ತು 2ನೇ ಅಧ್ಯಾಯಗಳಲ್ಲಿ ಮಾನವನ ಆ ಒಂದು ಮುಗ್ಧತೆಯ
ಮುಗ್ಧತೆಯನ್ನ ನಾವು ನೋಡುತ್ತೇವೆ. Very wonderful. ಅದು ತುಂಬಾ ಅದ್ಭುತವಾದದ್ದು. Man has fellowship with God, man has fellowship with the woman. ಮಾನವನು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿದನು, ಅದೇ ರೀತಿ ಸ್ತ್ರೀಯೊಟ್ಟಿಗೂ ಸಹ ಅನ್ಯೋನ್ಯತೆಯನ್ನು ಹೊಂದಿದನು. If you skip chapter 3 and go to chapter 4 to 11, ನೀವು 3ನೇ ಅಧ್ಯಾಯವನ್ನ ದಾಟಿ ಅದನ್ನ ಬಿಟ್ಟು 4ರಿಂದ 11ನೇ ಅಧ್ಯಾಯಗಳನ್ನ ನೋಡುವಾಗ what do we see there? ಅಲ್ಲಿ ನಾವು ಏನನ್ನ ಕಾಣುತ್ತೇವೆ? We see jealousy, ಅಲ್ಲಿ ನಾವು ಹೊಟ್ಟೆ ಕಿಚ್ಚನ್ನ ಕಾಣುತ್ತೇವೆ, anger and murder, ಕೋಪ ಮತ್ತು ನರಹತ್ಯವನ್ನು ನೋಡುತ್ತೇವೆ. We see lying and wickedness, ಸುಳ್ಳು ಹೇಳುವುದು ಮತ್ತು ದುಷ್ಟತನವನ್ನ ನಾವು ನೋಡುತ್ತೇವೆ. Corruption and rebellion and God's judgment. ಮಾನವನ ಭ್ರಷ್ಟತೆ ಮತ್ತು ತಿರುಗಿ ಬೀಳುವುದು ಮತ್ತು ದೇವರ ನ್ಯಾಯ ತೀರ್ಪನ್ನ ಅಲ್ಲಿ ನಾವು ನೋಡುತ್ತೇವೆ. How did all this come? ಇದೆಲ್ಲ ಹೇಗೆ ಬಂತು? That is why we have the answer in chapter 3. ಅದೆಲ್ಲದಕ್ಕೂ ನಮಗೆ ಉತ್ತರ 3ನೇ ಅಧ್ಯಾಯದಲ್ಲಿ ಸಿಕ್ಕುತ್ತದೆ. Why did sin begin? ಯಾಕೆ ಪಾಪವು ಉಂಟಾಯಿತು? Where did sin originate? ಎಲ್ಲಿಂದ ಪಾಪ ಉಂಟಾಯಿತು? The real answer is not in chapter 3, it is in Isaiah 14 and Ezekiel 28. ಪಾಪವು ಎಲ್ಲಿಂದ ಬಂತು ಎಂಬುದಕ್ಕೆ ನಮಗೆ ಉತ್ತರವು 3ನೇ ಅಧ್ಯಾಯದಲ್ಲಿ ಸಿಕ್ಕುವುದಿಲ್ಲ. ಅದಕ್ಕೆ ನಿಜವಾದ ಉತ್ತರವನ್ನ ನಾವು ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ ಹಾಗೆಯೇ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. As far as man is concerned, sin started in Genesis 3. ಆದರೆ ಮಾನವನ ವಿಷಯ ಬಂದಾಗ ಮಾನವನ ಜೀವಿತದಲ್ಲಿ ಪಾಪವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪ್ರಾರಂಭವಾಯಿತು. The present ruined fallen state we trace back to chapter 3. ನಾವು ಈಗ ನೋಡುವ ಮಾನವನ ಬಿದ್ದು ಹೋಗಿರುವಿಕೆ ಮತ್ತು ಪಾಪದಿಂದ ತುಂಬಿದ ಜೀವಿತವನ್ನ ನಾವು 3ನೇ ಅಧ್ಯಾಯದಿಂದ ಗುರುತು ಹಿಡಿಯಬಹುದಾಗಿದೆ. We see the spiritual effect of sin. ಮತ್ತು ಪಾಪದ ಆತ್ಮಿಕ ಪರಿಣಾಮವೇನಾಯಿತು ಎಂಬುದನ್ನು ನಾವು ಅಲ್ಲಿ ಓದುತ್ತೇವೆ. Man is trying to flee from God. ಮನುಷ್ಯನು ದೇವರಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನಿಸುತ್ತಿದ್ದಾನೆ. Here we discern God's attitude towards guilty sinner. ನಾವು ಇಲ್ಲಿ ದೇವರ ಪಾಪದಿಂದ ಕೂಡಿದ ಅಥವಾ ಪಾಪದ ಅರುಹನ್ನ ಹೊಂದಿದಂತವರ ಕಡೆಗೆ ದೇವರ ಮನಸ್ಥಿತಿಯನ್ನು ಇಲ್ಲಿ ನಾವು ಕಾಣುತ್ತೇವೆ. Even though he hates sin, he loves the sinner. ದೇವರು ಪಾಪವನ್ನ ಹೇಸಿದರೂ ಸಹ ದ್ವೇಷಿಸಿದರೂ ಸಹ ಪಾಪಿಯನ್ನು ಆತನು ಪ್ರೀತಿಸುತ್ತಾನೆ. Here we see the universal tendency of human nature to cover man's shame by devices of man's own hands making. ಇಲ್ಲಿ ನಾವು ಮಾನವನ ಸಾರ್ವತ್ರಿಕವಾದಂತಹ ಸ್ವಭಾವವನ್ನ ನಾವು ನೋಡುತ್ತೇವೆ. ಅದೇನೆಂದರೆ ತನ್ನ ಕೈಯಿಂದ ತಾನು ಮಾಡಿಕೊಂಡಂತಹ ನಾಚಿಕೆಗೆಟ್ಟ ಕೆಲಸಗಳನ್ನ ಮುಚ್ಚಿಕೊಳ್ಳುವುದಕ್ಕೆ ಆತನು ಪ್ರಯತ್ನಿಸುತ್ತಾನೆ. Whether it is the leaves or idols or religions. ಅದು ಎಲೆಗಳಿಂದ ಇರಬಹುದು ಅಥವಾ ಮೂರ್ತಿಗಳಿಂದ ಇರಬಹುದು ಅಥವಾ ಧರ್ಮದಿಂದ ಇರಬಹುದು, ಮುಚ್ಚಲು ಬಯಸುತ್ತಾನೆ. Here also we see God taking the initiative, his gracious provision, God providing to meet man's greatest need. ಇಲ್ಲಿ ದೇವರು ತನ್ನ ಅದ್ಭುತವಾದಂತಹ ಒದಗಿಸುವಿಕೆಯಿಂದ ಮನುಷ್ಯನ ಆ ಅವಶ್ಯಕತೆಯನ್ನ ಒದಗಿಸುವುದನ್ನ ನಾವು ನೋಡುತ್ತೇವೆ. Here also we see the beginning, the marvelous prophecy of God's promise of a savior which runs through the rest of the Bible. Of God? Will you please repeat that? Here we see the marvelous promise of a savior in this chapter which later runs through the rest of the Bible. ನಾವು ಈ 3ನೇ ಅಧ್ಯಾಯದಲ್ಲಿ ಮುಂದೆ ಬರಲಿಕ್ಕಿರುವಂತಹ ಆ ಅತ್ಯದ್ಭುತವಾದಂತಹ ರಕ್ಷಕನ ವಾಗ್ದಾನವನ್ನು ನಾವು ನೋಡುತ್ತೇವೆ. ಅದು ಇಲ್ಲಿಂದ ಮುಂದುವರೆದು ಸತ್ಯವೇದದುದ್ದಕ್ಕೂ ಆ ರಕ್ಷಕನ ಕುರಿತಾಗಿ ನಾವು ನೋಡುತ್ತೇವೆ. Here also we see that man cannot approach God except through a sacrifice, a mediator. Sin demands death, blood or life. ನಾವು ಇಲ್ಲಿ ಸಹ ಕಾಣುವಂತ ಸತ್ಯವೇನೆಂದರೆ ಮನುಷ್ಯನು ತನ್ನಿಂದ ತಾನೇ ಆತನು ಸ್ವತಃವಾಗಿ ದೇವರ ಸನ್ನಿಧಿಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಆತನಿಗೆ ಒಬ್ಬ ಮಧ್ಯಸ್ಥಗಾರನ ಅವಶ್ಯಕತೆ ಇದೆ. ಅದು ಆ ರಕ್ತದ ಮೂಲಕ ಮತ್ತು
ಪಾಪದ ಪರಿಹಾರದ ಮೂಲಕವಷ್ಟೇ ಆತನ ಬಳಿಗೆ ಹೋಗಲಿಕ್ಕೆ ಸಾಧ್ಯ. Okay, now let's start chapter 3, verse 1. Naveen, can you read it? ಈಗ 3ನೇ ಅಧ್ಯಾಯದ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು We here see the first temptation. ನಾವು ಇಲ್ಲಿ ಮೊದಲನೆಯ ಶೋಧನೆಯನ್ನ ನಾವು ನೋಡುತ್ತೇವೆ. Why? Because in chapter 1 and 2 we see man was created innocent. ಯಾಕೆಂದರೆ 1 ಮತ್ತು 2ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನ ಪಾಪರಹಿತನಾಗಿ ಅಥವಾ ಮುಗ್ಧತೆಯಲ್ಲಿ ಉಂಟು ಮಾಡಿರುವುದನ್ನ ನಾವು ನೋಡುತ್ತೇವೆ. But he was not righteous. ಮತ್ತು what's it called? But he was not made righteous. ಆದರೆ ಆತನು ಇನ್ನೂ ನೀತಿವಂತನಾಗಿ ಮಾಡಲ್ಪಟ್ಟಿರಲಿಲ್ಲ. That righteousness has to be tested. ಮತ್ತು ಆ ನೀತಿವಂತಿಕೆಯನ್ನ ದೇವರು ಪರೀಕ್ಷಿಸಬೇಕಾಗಿತ್ತು. What is righteousness? ಹಾಗಾದ್ರೆ ನೀತಿವಂತಿಕೆ ಅಂದ್ರೆ ಏನು? It is innocence maintained even in the presence of temptation. ಆ ಶೋಧನೆಯ ಮಧ್ಯದಲ್ಲಿಯೂ ಶೋಧನೆಯ ಸಂದರ್ಭದಲ್ಲಿಯೂ ತನ್ನ ಮುಗ್ಧತೆಯನ್ನ ಕಾಪಾಡಿಕೊಳ್ಳುವುದೇ ಅದು ನೀತಿವಂತಿಕೆ. Temptation will either develop or destroy the character. ಶೋಧನೆಯು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಥವಾ ಆತನ ಗುಣವನ್ನ ಕೆಡಿಸುತ್ತದೆ, ಹಾಳು ಮಾಡುತ್ತದೆ ಅಥವಾ ಅದನ್ನ ವೃದ್ಧಿಸುತ್ತದೆ. Man was created a free agent, moral being with a choice, not as a robot, but he was a responsible moral being. ದೇವರು ಮನುಷ್ಯನನ್ನ ಒಂದು ರೋಬೋಟ್ ರೀತಿಯಲ್ಲಿ ಸೃಷ್ಟಿಸಲಿಲ್ಲ, ಬದಲಾಗಿ ಆತನನ್ನ ಸ್ವಇಚ್ಛೆಯುಳ್ಳಂತಹ, ಸ್ವಂತ ನಿರ್ಧಾರಗಳನ್ನ ಆಯ್ಕೆಗಳನ್ನ ಮಾಡಿಕೊಳ್ಳಲಿಕ್ಕೆ ಶಕ್ತಿಯುಳ್ಳಂತಹ ಒಂದು ನೈತಿಕ ವ್ಯಕ್ತಿಯನ್ನಾಗಿ ಆತನನ್ನು ನಿರ್ಮಿಸಿದನು. Responsible to obey, serve and glorify his creator God and be subject to divine government. ಮತ್ತು ತನ್ನ ಸೃಷ್ಟಿಕರ್ತನಾದಂತಹ ದೇವರಿಗೆ ಮತ್ತು ಆತನ ಅಧಿಕಾರಕ್ಕೆ ವಿಧೇಯನಾಗಲಿಕ್ಕೆ, ಒಳಪಡಲಿಕ್ಕೆ ಮತ್ತು ಆತನ ಆಜ್ಞೆಗಳನ್ನ ಹಿಂಬಾಲಿಸಲಿಕ್ಕೆ ಶಕ್ತಿಯುಳ್ಳವನನ್ನಾಗಿ ಆತನನ್ನ ಸೃಷ್ಟಿಸಿದ್ದಾನೆ. Man didn't create himself. ಮನುಷ್ಯನು ತನ್ನನ್ನೇ ತಾನು ನಿರ್ಮಿಸಿಕೊಂಡಿಲ್ಲ. Even atheists won't claim that. ಮತ್ತು ನಾಸ್ತಿಕರು ಸಹ ಅದನ್ನ ಒಪ್ಪುವುದಿಲ್ಲ. They agree that man didn't create himself. ನಾಸ್ತಿಕರು ಸಹ ಮನುಷ್ಯನು ತನ್ನನ್ನೇ ತಾನು ಸೃಷ್ಟಿಸಿಕೊಂಡಿಲ್ಲ ಎಂಬುದನ್ನ ಅವರು ನಂಬುತ್ತಾರೆ, ಒಪ್ಪುತ್ತಾರೆ. We know that God created man and everything. He is the lawgiver. ಆದರೆ ನಮಗೆ ಗೊತ್ತು, ದೇವರು ಮನುಷ್ಯನನ್ನ ಮತ್ತು ಎಲ್ಲವನ್ನ ಸೃಷ್ಟಿಸಿದನು ಮತ್ತು ಆತನೇ ಆಜ್ಞೆಗಳನ್ನ, ಕಾನೂನನ್ನ ನೇಮಿಸಿದವನು. In chapter 2, before we read verse 17, we read 16. God has provided everything they need. They can eat of all the trees in the garden. ನಾವು 2ನೇ ಅಧ್ಯಾಯದ 18ನೇ ವಚನಕ್ಕೆ ಬರುವುದಕ್ಕಿಂತ ಮುಂಚೆ, 17ನೇ ವಚನಕ್ಕೆ ಮುಂಚೆ ಅಲ್ಲಿ ದೇವರು ತಾನು ಉಂಟು ಮಾಡಿದಂತಹ ವನದಲ್ಲಿ ಇದ್ದಂತಹ ಎಲ್ಲವನ್ನ ಅಥವಾ ಹಣ್ಣುಗಳನ್ನ ಆತನಿಗೆ ಯಥೇಚ್ಛವಾಗಿ ತಿನ್ನಲಿಕ್ಕೆ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. There was an abundant provision. ಅಲ್ಲಿ ಎಲ್ಲವನ್ನ ಒದಗಿಸಲ್ಪಟ್ಟಿತ್ತು. The prohibition was only from one tree. ಆದರೆ ದೇವರು ಕೇವಲ ಒಂದು ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ನಿರ್ಬಂಧಿಸಿದ್ದನು. No need for him to eat from that tree. He had plenty. ಮನುಷ್ಯನಿಗೆ ದೇವರು ನಿರ್ಬಂಧಿಸಿದ ಆ ಒಂದು ಮರದಿಂದ ತಿನ್ನುವ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಆತನಿಗೆ ತಿನ್ನಲಿಕ್ಕೆ ಬೇಕಾದಷ್ಟು ಮರಗಳನ್ನ ದೇವರು ಕೊಟ್ಟಿದ್ದನು. So here we see Satan through the creature of the serpent coming and misrepresenting God. ಮತ್ತು ಇಲ್ಲಿ ನಾವು ನೋಡುವಾಗ ಸೈತಾನನು ಸರ್ಪದ ರೂಪದಲ್ಲಿ ಅಲ್ಲಿ ಬಂದು ದೇವರನ್ನ ಅವರಿಗೆ ಸುಳ್ಳಾಗಿ ವಿವರಿಸುವುದನ್ನ, ದೇವರ ಕುರಿತಾಗಿ ಸುಳ್ಳು ಹೇಳುವುದನ್ನ ನಾವು ನೋಡುತ್ತೇವೆ. Look at his question. Has God said that you shall not eat of every tree of the garden? ಅಲ್ಲಿ ಆತನು ಕೇಳುವ ಪ್ರಶ್ನೆಯನ್ನ ನಾವು ನೋಡೋಣ. ನೀವು ಯಾವ ಮರದ ಹಣ್ಣನ್ನು, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂಬುದಾಗಿ ಕೇಳಿದನು. It was a misrepresenting God. ಅದು ದೇವರನ್ನ ತಪ್ಪಾಗಿ ಪ್ರತಿನಿಧಿಸುವಂತದಾಗಿದೆ.
The prohibition was only from one tree. ದೇವರು ಕೇವಲ ಒಂದು ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು ಎಂದು ಹೇಳಿದನು. Why was it wrong to eat it? ಯಾಕೆ ಅದನ್ನ ತಿನ್ನುವುದು ತಪ್ಪಾಗಿತ್ತು? Was there poison in that fruit? ಯಾಕೆಂದ್ರೆ ಆ ಹಣ್ಣಿನಲ್ಲಿ ವಿಷವಿತ್ತೆ? No, it is because God said so. ಯಾಕಂದರೆ ದೇವರು ಆ ರೀತಿ ಹೇಳಿದ್ದರಿಂದ ಅದು ತಪ್ಪಾಗಿತ್ತು. There's a story of a missionary like this. ಒಬ್ಬ ಮಿಷನರಿಯ ಒಂದು ಕತೆ ಈ ರೀತಿ ಇದೆ. He is from another Western country. He came to another country and he had a helper in that home, in his bungalow or in his home. ಆತನು ಆ ಬೇರೊಂದು ಪಾಶ್ಚಿಮಾತ್ಯ ದೇಶದಿಂದ ಆ ಇನ್ನೊಂದು ದೇಶಕ್ಕೆ ಬಂದನು. ಆ ದೇಶದಲ್ಲಿ ಸೇವೆಗಾಗಿ ಬರುವಾಗ ಆತನಿಗೆ ಒಬ್ಬ ಸಹಾಯಕ ಮನೆಯಲ್ಲಿ ಇದ್ದನು. And before going back on furlough, he was going for some time back to his home. He told this man at home, there is a basket here, please don't open it or lift it, don't open it. He told that and went. ಆತನು ತನ್ನ ದೇಶಕ್ಕೆ ಸ್ವಲ್ಪ ಸಮಯ ವಿರಾಮಕ್ಕಾಗಿ ಹಿಂತಿರುಗಿ ಹೋಗುವಾಗ ಆತನ ಮನೆಯ ಕೆಲಸದವನಿಗೆ ಇಲ್ಲಿ ಒಂದು ಬ್ಯಾಸ್ಕೆಟ್ ಇದೆ, ಈ ಬ್ಯಾಸ್ಕೆಟ್ ಅಲ್ಲಿ ಇರುವಂತದನ್ನ ನೀನು ತೆಗೆಯಬಾರದು ಎಂಬುದಾಗಿ ಹೇಳಿ ಹೋದನು. And this man was tempted to know what was in that basket. ಮತ್ತು ಈ ಕೆಲಸದವನಿಗೆ ಆ ಬ್ಯಾಸ್ಕೆಟ್ ಅಲ್ಲಿ ಏನಿತ್ತು ಎಂಬುದನ್ನು ನೋಡಬೇಕು ಎಂಬಂತ ಕಾತುರದಿಂದ ಆತನು ಶೋಧಿಸಲ್ಪಟ್ಟನು. Some days he kept quiet, but he was tempted to see what was inside that basket. Why he said don't lift it. ಕೆಲವು ದಿನಗಳಲ್ಲಿ ಆತನು ಆ ಬ್ಯಾಸ್ಕೆಟ್ ಅಲ್ಲಿ ಇರುವುದರ ವಿಷಯದಲ್ಲಿ ಚಿಂತಿಸದೆ ಸುಮ್ಮನಿದ್ದನು. ಆದರೆ ಇನ್ನು ಕೆಲವು ದಿನಗಳಲ್ಲಿ ಏನಿರಬಹುದು ಆ ಬ್ಯಾಸ್ಕೆಟ್ ಅಲ್ಲಿ ಎಂಬಂತಹ ಕುತೂಹಲದಿಂದ ಆತನು ಶೋಧಿಸಲ್ಪಡುತ್ತಿದ್ದನು. Finally, the temptation was so big. One day he lifted it and a mouse ran away. ಮತ್ತು ಆತನ ಆ ಒಂದು ಶೋಧನೆ ಎಷ್ಟಾಗಿತ್ತು ಎಂಬುದಾಗಿ ಹೇಳುವಾಗ ಆತನಿಗೆ ಆ ಕುತೂಹಲ ತೀವ್ರವಾಗಿ ಆ ಬ್ಯಾಸ್ಕೆಟ್ ಅನ್ನ ತೆರೆಯುವಾಗ ಅದರಲ್ಲಿದ್ದಂತಹ ಒಂದು ಇಲಿಮರಿ ಅದು ಓಡಿ ಹೋಯಿತು. He couldn't get it back to the basket. ಮತ್ತು ಅದನ್ನ ಮತ್ತೆ ಹಿಡಿದು ಆ ಬ್ಯಾಸ್ಕೆಟ್ ಅಲ್ಲಿ ಹಾಕಲಿಕ್ಕೆ ಅವನಿಗೆ ಆಗಲಿಲ್ಲ. Missionary was giving a test to see whether he will obey or not. ಆ ಒಂದು ಮಿಷನರಿಯು ಈ ತನ್ನ ಮನೆ ಕೆಲಸದವನು ತನ್ನ ಆಜ್ಞೆಗಳನ್ನ ನಡೆಸುತ್ತಾನೋ ಅದನ್ನ ಕೈಗೊಳ್ಳುತ್ತಾನೋ ಎಂಬುದಾಗಿ ಪರೀಕ್ಷಿಸುತ್ತಿದ್ದನು. Same way God was testing to see whether he will obey. The fruit probably was the best fruit. It has nothing wrong with the fruit, but it was God's command, do not eat. The day you eat, you will surely die. ಅದೇ ರೀತಿಯಲ್ಲಿ ದೇವರು ಮನುಷ್ಯನನ್ನ ಪರೀಕ್ಷಿಸುತ್ತಿದ್ದನು. ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದಂತ ಆ ಹಣ್ಣು ಬಹುಶಃ ತಿನ್ನಲಿಕ್ಕೆ ಅತ್ಯಂತ ರುಚಿಕರವಾಗಿ ನೋಡ್ಲಿಕ್ಕೆ ಸುಂದರವಾಗಿ ಇದ್ದಿರಬಹುದು. ಆದರೆ ದೇವರ ಆಜ್ಞೆ ಏನಾಗಿತ್ತೆಂದರೆ ತಿನ್ನಬಾರದು, ತಿಂದ ದಿನ ನೀನು ಸತ್ತೇ ಹೋಗುವಿ. Here we see the first temptation. James in his epistle speaks to us about the difference between temptation and testing. ಮತ್ತು ಇಲ್ಲಿ ನಾವು ಮೊದಲನೆಯ ಶೋಧನೆಯ ಕುರಿತಾಗಿ ನಾವು ನೋಡುತ್ತೇವೆ. ಅದೇ ರೀತಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಶೋಧನೆಗೂ ಮತ್ತು ಪರಿಶೋಧನೆಗೂ ಇರುವಂತಹ ವ್ಯತ್ಯಾಸವನ್ನು ನಮಗೆ ತಿಳಿಸುತ್ತಾನೆ. Test is from God to build our character, as we see in Genesis 22, God tested Abraham. ನಾವು ನೋಡುವಾಗ ಪರಿಶೋಧನೆ ಎಂಬಂತದ್ದು ಅದು ದೇವರಿಂದ ಬರುವಂತದ್ದಾಗಿರುತ್ತದೆ. ಆ ಪರಿಶೋಧನೆಯು ನಮ್ಮನ್ನ ಆತ್ಮೀಕವಾಗಿ ವೃದ್ಧಿ ಮಾಡಲಿಕ್ಕಾಗಿ ಬರುವಂತದ್ದಾಗಿರುತ್ತದೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಪರೀಕ್ಷಿಸಿದ ಹಾಗೆ. But temptation is not from God, it is from the evil one, or from our flesh, or from the world to make us fall. ಆದರೆ ಶೋಧನೆ ಎಂಬಂತದ್ದು ಅದು ದೇವರಿಂದ ಬರುವುದಿಲ್ಲ, ಬದಲಾಗಿ ಈ ಲೋಕದಿಂದ ಅಥವಾ ಸೈತಾನನಿಂದ ಅಥವಾ ನಮ್ಮ ಈ ಒಂದು ಶಾರೀರಿಕ ಇಚ್ಛೆಗಳಿಂದ ಅದು ಬರುವಂತದ್ದಾಗಿರುತ್ತದೆ, ನಮ್ಮನ್ನ ಬೀಳಿಸಲಿಕ್ಕಾಗಿ. In chapter 3, the very first verse, we are introduced to the serpent. 3ನೇ ಅಧ್ಯಾಯದ ಮೊದಲನೇ ವಚನದಲ್ಲಿಯೇ ನಮಗೆ ಸರ್ಪದ ಪರಿಚಯವಾಗುವುದನ್ನು ನಾವು ನೋಡುತ್ತೇವೆ. It's a creature what Satan used, same like he is using people today. ಸೈತಾನನು ಆ ಸರ್ಪವನ್ನ ತನ್ನ ಕೆಲಸ ಸಾಧಿಸಲಿಕ್ಕಾಗಿ ಉಪಯೋಗಿಸಿದನು ಎಂಬುದಾಗಿ ನೋಡುತ್ತೇವೆ. ಈ ದಿನದಲ್ಲಿ ಮನುಷ್ಯರನ್ನು ಸಹ, ವ್ಯಕ್ತಿಗಳನ್ನು ಸಹ ಆತನು ಉಪಯೋಗಿಸುತ್ತಾನೆ. Not only we see the serpent in chapter 1, we also see about the serpent in the book of Revelation.
ನಾವು ಇಲ್ಲಿ 3ನೇ ಅಧ್ಯಾಯದಲ್ಲಿ ಮಾತ್ರ ಸರ್ಪದ ಕುರಿತಾಗಿ ನೋಡುವುದಿಲ್ಲ, ಬದಲಾಗಿ ಆ ಪ್ರಕಟಣೆಯ ಪುಸ್ತಕದಲ್ಲಿಯೂ ಸಹ ಸರ್ಪದ ಕುರಿತಾಗಿ ನಾವು ಓದುತ್ತೇವೆ. Let's read Revelation chapter 12 verse 9. ನಾವು ಪ್ರಕಟಣೆಯ ಪುಸ್ತಕ 12ನೇ ಅಧ್ಯಾಯ 9ನೇ ವಚನವನ್ನ ಓದಿಕೊಳ್ಳೋಣ. Revelation 12 verse 9. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. Yeah, Revelation 20 verse 2. Chapter ಪ್ರಕಟಣೆ 20 20ನೇ ಅಧ್ಯಾಯ 2ನೇ ವಚನ. ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನು ಇನ್ನೂ ಜನಗಳನ್ನು ಮರಳುಗೊಳಿಸಿದ ಹಾಗೆ. So here we see that this serpent is none other than Satan himself. ಈ ಅಧ್ಯಾಯಗಳ ಮೂಲಕ ನಮಗೆ ಗೊತ್ತಾಗುವುದೇನೆಂದರೆ ಈ ಸರ್ಪ ಎಂಬಂತವನು ಬೇರೆ ಯಾರು ಅಲ್ಲ, ಆತನು ಸೈತಾನನೇ. Many people think that this event is actually allegorical. It is not factual or literal. ಇನ್ನು ಕೆಲವರು ಹೇಳುವ ಪ್ರಕಾರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಈ ಸರ್ಪ ಮತ್ತು ಇಲ್ಲಿ ಕಾಣುವಂತಹ ಸರ್ಪದ ವಿಷಯದಲ್ಲಿ ಅದು ಕೇವಲ ಉಪಮಾನವಾಗಿ ಹೋಲಿಕೆಯಾಗಿ ಕೊಡಲ್ಪಟ್ಟಿದೆಯೋ ಹೊರತು ಅದು ಅಕ್ಷರಶಃ ನಿಜವಾದದ್ದಲ್ಲ ಎಂಬುದಾಗಿ ಅವರು ನಂಬುತ್ತಾರೆ. But Apostle Paul, Apostle John, Apostle Peter all mentioned about this. ಆದರೆ ಅಪೊಸ್ತಲನಾದಂತ ಪೌಲನು, ಅಪೊಸ್ತಲನಾದಂತ ಯೋಹಾನನು ಮತ್ತು ಅಪೊಸ್ತಲನಾದಂತ ಪೇತ್ರನು ಇದರ ಕುರಿತಾಗಿ ತಮ್ಮ ಪತ್ರಿಕೆಗಳಲ್ಲಿ ತಿಳಿಸಿರುವುದನ್ನು ನಾವು ನೋಡುತ್ತೇವೆ. 2 Corinthians 11:3 Paul talks about how a serpent deceived Eve. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಸರ್ಪವು ಹೇಗೆ ಹವ್ವಳನ್ನ ವಂಚಿಸಿತು ಎಂಬುದರ ಕುರಿತಾಗಿ ವಿವರಿಸುತ್ತಾನೆ. So this is literal, this is not allegorical. ಆದ್ದರಿಂದ ಇದು ಅಕ್ಷರಶಃ ನಡೆದಂತಹ ಅಥವಾ ಸರ್ಪವೆಂಬಾತನು ಆತನು ನಿಜವಾಗಿದ್ದಾನೆ, ಅದು ಉಪಮಾನವಾಗಿ ಕೊಟ್ಟಿರುವಂತದ್ದಲ್ಲ. An animal talking is not the first incident. We read the donkey of Bileam also talking. ನಾವು ಇಲ್ಲಿ ಪ್ರಾಣಿ ಮಾತನಾಡುತ್ತಿರುವಂತದ್ದು ಮೊದಲನೆಯ ಸಂಗತಿಯಲ್ಲ, ಬದಲಾಗಿ ಮುಂದೆ ಬೀಳಾಮನ ಕತ್ತೆಯು ಸಹ ಮಾತಾಡುವುದನ್ನು ನಾವು ನೋಡಿದ್ದೇವೆ. Apostle Paul and John and Peter, by the inspiration of the Holy Spirit, mentioned this event as literally happening, factual event. ಅಪೊಸ್ತಲರಾದಂತಹ ಪೌಲ, ಯೋಹಾನ ಮತ್ತು ಪೇತ್ರರು ಪವಿತ್ರಾತ್ಮನ ಆ ಒತ್ತಾಯದ ಮೂಲಕ ಅಥವಾ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಈ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಏದೆನ್ ವನದಲ್ಲಿ ನಡೆದಂತ ಈ ಘಟನೆ ಅದು ಕಾಲ್ಪನಿಕವಲ್ಲ, ಉಪಮಾನವಲ್ಲ, ಬದಲಾಗಿ ಅಕ್ಷರಶಃ ನಡೆದಿರುವಂತಹ ಸತ್ಯ ಘಟನೆ ಎಂಬುದನ್ನ ವಿವರಿಸುತ್ತಿದ್ದಾರೆ. Let's read chapter 3 verses 2 and 3. 3ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ಈಗ ಓದಿಕೊಳ್ಳೋಣ. Genesis 3, 2 and 3. ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. Now, why in the world did the serpent approach the woman? Why not the man? ಯಾಕೆ ಸರ್ಪವು ಮೊದಲು ಆ ಸ್ತ್ರೀಯ ಹತ್ತಿರ ಬಂತು? ಯಾಕೆ ಮನುಷ್ಯನ ಬಳಿಗೆ ಬರಲಿಲ್ಲ, ಆದಾಮನ ಬಳಿಗೆ ಬರಲಿಲ್ಲ? We know Adam was the first one created. ನಮಗೆ ಗೊತ್ತು, ದೇವರು ಮೊದಲು ಆದಾಮನನ್ನ ಸೃಷ್ಟಿ ಮಾಡಿದನು. He was the one who was given the command what to eat, what not to eat. ದೇವರು ಆದಾಮನಿಗೆ ಆಜ್ಞೆಯನ್ನ ಕೊಟ್ಟದ್ದು ಏನನ್ನ ತಿನ್ನಬಹುದು, ಏನನ್ನ ತಿನ್ನಬಾರದು ಎಂಬುದಾಗಿ. Woman was created last. ಆದರೆ ಸ್ತ್ರೀಯನ್ನ ಆತನು ಕೊನೆಯದಾಗಿ ಸೃಷ್ಟಿಸಿದನು. She got the information second hand from Adam. ಆಕೆಗೆ ಆ ಒಂದು ಮಾಹಿತಿ, ತಿನ್ನಬಾರದು ಈ ಮರದ ಹಣ್ಣನ್ನ ಎಂಬಂತ ಮಾಹಿತಿ ಅದು ನೇರವಾಗಿ ದೇವರಿಂದ ಸಿಕ್ಕಿದ್ದಲ್ಲ, ಬದಲಾಗಿ ಆದಾಮನಿಂದ ಕೇಳಿ ತಿಳ್ಕೊಂಡಿದ್ದಳು. From this event, Apostle Paul gives some prohibition to sisters not to teach or assert authority over men, but what they can do. We see that in Corinthians and in 1 Timothy. ಮತ್ತು ಈ ಒಂದು ಘಟನೆಯನ್ನ
ಆತನು ಉದಾಹರಣೆಯಾಗಿ ಉಪಯೋಗಿಸಿಕೊಂಡು ಅಪೊಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ ಮತ್ತು ತಿಮೋಥೆಯನ ಪತ್ರಿಕೆಯಲ್ಲಿ ಸ್ತ್ರೀಯರು ಉಪದೇಶ ಮಾಡಲು ಬಾರದು, ಮೌನದಿಂದಿರಬೇಕು ಮತ್ತು ಪುರುಷನಿಗೆ ಅಧೀನಳಾಗಿರಬೇಕು ಸಭೆಯಲ್ಲಿ ಎಂಬುದನ್ನ ವಿವರಿಸುತ್ತಾನೆ. Apostle Peter calls women the weaker vessel. ಮತ್ತು ಅಪೊಸ್ತಲನಾದಂತಹ ಪೇತ್ರನ ಬಲಹೀನಳು ಎಂಬುದಾಗಿ ಕರೆಯುತ್ತಾನೆ. I believe that woman was created more finer than man. ನಾನು ನಂಬುವುದೇನೆಂದರೆ ದೇವರು ಸ್ತ್ರೀಯನ್ನ ಪುರುಷನಿಗಿಂತ ಅತ್ಯಂತ ಅಚ್ಚುಕಟ್ಟಾಗಿ ಅಥವಾ ಅತ್ಯಂತ ನಾಜೂಕಾಗಿ ಸೃಷ್ಟಿಸಿದ್ದಾನೆ. She has more compassion and sympathy in her makeup to become a wife and a woman, a mother. ನಾವು ಸ್ತ್ರೀಯನ್ನು ನೋಡುವಾಗ ಆಕೆ ಉತ್ತಮವಾದಂತಹ ಪತ್ನಿ ಮತ್ತು ತಾಯಿಯಾಗುವ ಹಾಗೆ ದೇವರು ಆಕೆಯಲ್ಲಿ ಮಮತೆಯನ್ನ ಮತ್ತು ವಾತ್ಸಲ್ಯವನ್ನ ಹೆಚ್ಚಾಗಿ ತುಂಬಿದ್ದಾನೆ. Woman also has a more inquisitive nature. ಮತ್ತು ಸ್ತ್ರೀಯು ಎಲ್ಲವನ್ನು ಕೂಲಂಕುಷವಾಗಿ ವಿಚಾರಿಸುವಂತಹ ಬುದ್ಧಿಯನ್ನ ಹೊಂದಿದ್ದಾಳೆ. She is one who can be easily misled if she is not grounded in the word of God. ಆಕೆಯನ್ನ ಸುಲಭವಾಗಿ ಮೋಸ ಮಾಡಬಹುದು ಒಂದು ವೇಳೆ ಆಕೆಯು ದೇವರ ವಾಕ್ಯದಲ್ಲಿ ನೆಲೆಸಿರದೆ ಹೋದರೆ. Most of the cults and isms started mostly from women. ಅನೇಕ ಸುಳ್ಳು ಧರ್ಮಗಳು ಅಥವಾ ಧಾರ್ಮಿಕ ಪಂಗಡಗಳು ಮತ್ತು ಇಸ್ಲಾಂ ಎಂಬಂತದ್ದು ಅದು ಸ್ತ್ರೀಯಿಂದ ಉಂಟಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. Islam ಅಲ್ಲ, ism means a lot of the philosophy of the world. Annie Besant, Seventh Day Adventist founder, these were all women. ನಾವು ನೋಡುವಾಗ ಆನಿ ಬೆಸೆಂಟ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಎಂಬಂತಹ ಕ್ರೈಸ್ತ ಪಂಗಡವನ್ನು ಹುಟ್ಟು ಹಾಕಿದಂತಹ ಇನ್ನು ಅನೇಕ ಧರ್ಮಗಳನ್ನ ಮತ್ತು ಧಾರ್ಮಿಕ ಪಂಗಡಗಳನ್ನು ಉಂಟು ಮಾಡಿರುವಂತವರು ಅವರು ಸ್ತ್ರೀಯರು ಎಂಬುದಾಗಿ ನಾವು ನೋಡುತ್ತೇವೆ. The Pentecostal and charismatic movement also has more place for women. ಮತ್ತು ಪೆಂಟೆಕೋಸ್ಟಲ್ ಪಂಗಡದಲ್ಲಿ ಮತ್ತು ತಮ್ಮ ವರ್ಚಸ್ಸಿನಿಂದ ಸಭೆಯನ್ನ ನಡೆಸುವಂತಹ ಇಂಥವರ ಮಧ್ಯದಲ್ಲಿ ಸ್ತ್ರೀಗೆ ಹೆಚ್ಚು ಪ್ರಾತಿನಿಧ್ಯ ಮತ್ತು ಅಧಿಕಾರ ಸಿಕ್ಕಿರುವುದನ್ನು ನಾವು ನೋಡುತ್ತೇವೆ. Today the world is craving for women being set free from man. ಇಂದು ನಾವು ನೋಡುವಾಗ ಲೋಕವು ಸ್ತ್ರೀಗೆ ಪುರುಷನಿಂದ ಸ್ವಾತಂತ್ರ್ಯ ಬೇಕು ಎಂಬುದಾಗಿ ಹೇಳುವುದನ್ನ ಅಥವಾ ಘಂಟಾಘೋಷವಾಗಿ ಕೂಗುವುದನ್ನು ನಾವು ನೋಡುತ್ತೇವೆ. It is very popular even politically. ಮತ್ತು ರಾಜಕೀಯವಾಗಿಯೂ ಸಹ ಇದು ಒಂದು ವಿವಾದದ ಕೇಂದ್ರವಾಗಿದೆ. Satan is very cunning, so he uses his subtle method to approach the woman. ಸೈತಾನನು ಆತನು ವಂಚಕನಾಗಿದ್ದುಕೊಂಡು ತನ್ನ ನಾಜೂಕಾದಂತಹ ಮತ್ತು ಅತ್ಯಂತ ಸೂಕ್ಷ್ಮವಾದಂತಹ ಯೋಜನೆಯನ್ನ ಅಥವಾ ತನ್ನ ಕೈಚಳಕವನ್ನ ಉಪಯೋಗಿಸಿ ಸ್ತ್ರೀಯ ಬಳಿಗೆ ಬರುತ್ತಾನೆ. She poisoned her mind to doubt the word of God. Hath God said? ಆತನು ಸ್ತ್ರೀಯ ಮನಸ್ಸಿಗೆ ವಿಷವನ್ನ ತುಂಬುವವನಾಗಿ ದೇವರು ಈ ರೀತಿ ಹೇಳಿದ್ದಾನೋ ಎಂಬುದಾಗಿ ಸುಳ್ಳನ್ನು ತುಂಬುತ್ತಾನೆ. That doubt excited her curiosity. ಆ ಸಂಶಯವು ಆಕೆಯಲ್ಲಿ ಇನ್ನೂ ಹೆಚ್ಚಿನ ಕುತೂಹಲವನ್ನು ಉಂಟು ಮಾಡಿತು. Her reply, was it a lie? God said not to eat and not to touch. ಆಕೆಯು ಸರ್ಪಕ್ಕೆ ಕೊಟ್ಟಂತಹ ಪ್ರತ್ಯುತ್ತರವು ಅದು ಸುಳ್ಳಾಗಿತ್ತಾ? ದೇವರು ತಿನ್ನಲು ಬಾರದು ಮುಟ್ಟಲು ಬಾರದು ಎಂಬುದಾಗಿ ಹೇಳಿದನು ಎಂಬಂತದ್ದು. Now we know sin entered only after she ate the fruit and Adam ate the fruit. ನಮಗೆ ಗೊತ್ತು ಪಾಪವು ಹವ್ವಳು ಮತ್ತು ಆದಾಮನು ಹಣ್ಣನ್ನ ತಿಂದ ನಂತರ ಅವರನ್ನ ಪ್ರವೇಶಿಸಿತು ಎಂಬುದಾಗಿ ನಮಗೆ ಗೊತ್ತು. So there was no sin before she ate the fruit. ಆಕೆಯು ಹಣ್ಣನ್ನ ತಿನ್ನುವುದಕ್ಕಿಂತ ಮುಂಚೆ ಆಕೆಯಲ್ಲಿ ಪಾಪವಿರಲಿಲ್ಲ. So if she lied by adding to the word of God by saying don't even touch it, then that means sin was there before. ಹಾಗಾದರೆ ಆಕೆ ಹೇಳುವಂತ ದೇವರು ಹೇಳಿರದಂತಹ ತಿನ್ನಬಾರದು ಎಂಬುದಾಗಿ ಮಾತ್ರ ದೇವರು ಹೇಳಿದ್ದರೂ ಮುಟ್ಟಬಾರದು ಎಂಬುದಾಗಿ ಹೇಳಿದ್ದಾನೆ ಎಂಬುದಾಗಿ ಆಕೆ ದೇವರ ಮಾತಿಗೆ ಕೂಡಿಸಿದ್ದು ಆಕೆಯಲ್ಲಿ ಇದ್ದಂತಹ ಪಾಪದ ಫಲವಾಗಿಯಾ? Because sin entered only after she ate. ಯಾಕಂದ್ರೆ ನಾವು ನೋಡುವಾಗ ಪಾಪವು ಆ ಹವ್ವಳನ್ನ ಪ್ರವೇಶಿಸಿದ್ದು ಆ ಹಣ್ಣನ್ನ ಅವಳು ತಿಂದ ನಂತರ.
So maybe God said, don't touch it. Maybe Moses didn't write that down, as we see in other cases in Bible, where it is later told and it was not mentioned. So we don't know whether God said not to touch or not. Possible God might have told, and maybe Moses didn't write about that. Because sin only ended after she ate. So if she lied before that, then that was a sin. ಆದ್ದರಿಂದ ನಾವು ನೋಡುವಾಗ ಸ್ತ್ರೀಯು ದೇವರು ತಿನ್ನಬಾರದು ಎಂಬುದಾಗಿ ಹೇಳಿದ ಮರದ ಹಣ್ಣನ್ನ ತಿಂದ ಕೂಡಲೇ ಅಥವಾ ತಿಂದ ನಂತರ ಮಾತ್ರ ಆಕೆಯಲ್ಲಿ ಪಾಪವಿತ್ತು, ಅದಕ್ಕಿಂತ ಮುಂಚೆ ಆಕೆಯಲ್ಲಿ ಪಾಪವಿರಲಿಲ್ಲ. ಹಾಗಾದರೆ ಅವಳು ಮುಟ್ಟಬಾರದು ಎಂಬುದಾಗಿ ಹೇಳುತ್ತಿರುವಂತದ್ದು ಅದು ಸುಳ್ಳಾಗಿದೆಯಾ ಇಲ್ಲ ಎಂಬುದಾಗಿ ನನಗೆ ಅನಿಸುತ್ತದೆ. ಯಾಕಂದರೆ ಸತ್ಯವೇದದಲ್ಲಿ ನಾವು ಅನೇಕ ಕಡೆಗಳಲ್ಲಿ ನೋಡುವ ಹಾಗೆ ಮೊದಲು ಬರೆಯದೇ ಇರುವಂತದ್ದನ್ನ ನಂತರದಲ್ಲಿ ದೇವರು ಈ ಅಧ್ಯಾಯದಲ್ಲಿ ಹೀಗೆ ತಿಳಿಸಿದ್ದಾನೆ ಎಂಬುದಾಗಿ ವಿವರಣೆಯನ್ನ ನಾವು ನೋಡುತ್ತೇವೆ. ಬಹುಶಃ ಮೋಶೆ ಈ ಮಾತನ್ನ ಬರೆಯದೇ ಇರಬಹುದು, ಅದನ್ನ ಹವ್ವಳು ಮಾತ್ರ ಹೇಳುತ್ತಿದ್ದಾಳೆ. We can see such things in the word of God. What is not given in the Old Testament is given in the New Testament. About Lot, we hear that he was a righteous man. Not in the Old Testament, only in Peter's writing. Jude is writing that Satan had an argument with the angel about the body of Moses, that we don't read in Deuteronomy, but we read that in the Epistle of Jude. ನಾವು ನೋಡುವಾಗ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸದೇ ಇರುವಂತಹ ಸತ್ಯಾಂಶಗಳನ್ನು ನಂತರ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಿರುವುದನ್ನು ನಾವು ನೋಡುತ್ತೇವೆ. ನಾವು ಆದಿಕಾಂಡದಲ್ಲಿ ಲೋಟನ ಕುರಿತಾಗಿ ಓದುವಾಗ ಅಲ್ಲಿ ಆತನು ನೀತಿವಂತನು ಎಂಬುದಾಗಿ ನಮಗೆ ಎಲ್ಲಿಯೂ ತಿಳಿಸಿಲ್ಲ. ಆದರೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಲೋಟನನ್ನ ನೀತಿವಂತನು ಎಂಬುದಾಗಿ ಕರೆಯುವುದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಮೋಶೆಯ ಶವದ ವಿಷಯದಲ್ಲಿ ಸೈತಾನನು ಆ ದೇವದೂತನೊಟ್ಟಿಗೆ ಜಗಳವಾಡುವುದನ್ನ ಅಥವಾ ವಾಗ್ವಾದ ಮಾಡುವುದನ್ನ ನಾವು ಧರ್ಮೋಪದೇಶ ಕಾಂಡದಲ್ಲಿ ಕಾಣುವುದಿಲ್ಲ. ಬದಲಾಗಿ ಅದನ್ನ ನಾವು ನಂತರದ ಅಧ್ಯಾಯಗಳಲ್ಲಿ ಯೂದನ ಪತ್ರಿಕೆಯಲ್ಲಿ ನಾವು ಅದನ್ನ ಕಾಣುತ್ತೇವೆ. So the Holy Spirit has the right what to mention where, and we don't need to doubt that. ಆದ್ದರಿಂದ ಪವಿತ್ರಾತ್ಮನಿಗೆ ಯಾವ ಮಾತನ್ನ ಎಲ್ಲಿ ತಿಳಿಸಬೇಕು ಎಂಬುದಾಗಿ ಆತನಿಗೆ ತಿಳಿದಿರುವ ಕಾರಣ ದೇವರ ಮಾತನ್ನ ಅಥವಾ ದೇವರ ವಾಕ್ಯವನ್ನ ನಾವು ಸಂಶಯಿಸಬಾರದು. But we see that serpent or Satan was very cunning. He knew how to approach not the man but the woman. ಆದರೆ ನಮಗೆ ಒಂದು ವಿಷಯ ಗೊತ್ತುಂಟು, ಅದೇನೆಂದರೆ ಸೈತಾನನು ಸರ್ಪದ ರೀತಿಯಲ್ಲಿ ಆತನು ಅತ್ಯಂತ ವಂಚಕನಾಗಿದ್ದುಕೊಂಡು ಸ್ತ್ರೀಯ ಬಳಿಗೆ ಬರುತ್ತಾನೆ, ಆದರೆ ಪುರುಷನ ಬಳಿಗೆ ಹೋಗುವುದಿಲ್ಲ. Our sisters need to be very careful that nobody mislead you and you be grounded in the word of God. ನಮ್ಮ ಸಹೋದರಿಯರು ಅವರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ನೀವು ದೇವರ ವಾಕ್ಯದಲ್ಲಿ ನೆಲೆಯೂರಿರಬೇಕು, ಇಲ್ಲದೆ ಹೋದರೆ ಬೇರೆಯವರು ನಿಮ್ಮನ್ನ ತಪ್ಪಾದ ಮಾರ್ಗಕ್ಕೆ ಎಳೆಯುತ್ತಾರೆ. Now read verses 4 and 5. ಈಗ ನಾವು 4 ಮತ್ತು 5ನೇ ವಚನವನ್ನು ಓದಿಕೊಳ್ಳೋಣ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. Now Satan, after getting a hold of Eve's mind, now Satan denies the word of God. ಈಗ ಸೈತಾನನು ಹವ್ವಳ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿದ ನಂತರ ಈಗ ದೇವರ ವಾಕ್ಯವನ್ನ ಆತನು ಅಲ್ಲಗಳೆಯುತ್ತಿದ್ದಾನೆ. He says, God says you will surely die. ಅಲ್ಲಿ ಆತನು ಹೇಳುತ್ತಾನೆ, ದೇವರು ನೀನು ಸಾಯುವಿ, ಸತ್ತೇ ಹೋಗುವಿ ಎಂಬುದಾಗಿ ಹೇಳಿದ್ದಾನೆ. Satan is saying you shall not surely die. ಇಲ್ಲ, ನೀನು ಸಾಯುವುದಿಲ್ಲ, ಖಂಡಿತವಾಗಿ ಸಾಯುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. Both cannot be true. ಎರಡೂ ಸತ್ಯವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. Either God's word is true or Satan's word is true. ಇಲ್ಲಿ ನಾವು ನೋಡುವಾಗ ದೇವರ ಮಾತು ಅದು ಸತ್ಯವಾಗಿರಬೇಕು, ಇಲ್ಲ ಸೈತಾನನ ಮಾತು ಸತ್ಯವಾಗಿರಬೇಕು. Satan contradicted the inevitable judgment that comes when they disobey. ದೇವರಿಗೆ
ಆ ಮನುಷ್ಯನು ಅಥವಾ ಹವ್ವಳು ಆದಾಮನು ಅವಿಧೇಯರಾಗುವಾಗ ಬರಲಿಕ್ಕಿರುವಂತಹ ಖಂಡಿತವಾದಂತಹ ಆ ನ್ಯಾಯ ತೀರ್ಪನ್ನ ಆತನು ಅಲ್ಲಗಳೆದನು ಅಥವಾ ಇಲ್ಲ ಎಂಬುದಾಗಿ ಹೇಳಿದನು. There is two things Satan would like to do with unbelievers and believers. Listen very carefully. ಸೈತಾನನು ಅವಿಶ್ವಾಸಿಗಳೊಟ್ಟಿಗೆ ಮತ್ತು ವಿಶ್ವಾಸಿಗಳೊಟ್ಟಿಗೆ ಮಾಡಲು ಬಯಸುವಂತಹ ಎರಡು ಸಂಗತಿಗಳುಂಟು. Please listen carefully. ಅತ್ಯಂತ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳ್ರಿ. Satan wanted to tell the unbelievers there is no eternal hell, there is no judgment like that. That is one thing he tells to the unbelievers. ಸೈತಾನನು ಅವಿಶ್ವಾಸಿಗಳಿಗೆ ಅಥವಾ ಈ ಲೋಕದ ಜನರಿಗೆ ನಿತ್ಯವಾದಂತಹ ನರಕವಾಗಲಿ ನಿತ್ಯವಾದಂತಹ ದಂಡನೆಯಾಗಲಿ ಇಲ್ಲ ಎಂಬುದನ್ನ ಆತನು ತಿಳಿಸುತ್ತಾನೆ. So in religions, even if you miss like Hinduism, even if you miss in this life, you will get another chance in the next Punarjanma. ನಾವು ನೋಡುವಾಗ ಹಿಂದೂ ಧರ್ಮದಲ್ಲಿ ಮತ್ತು ಲೋಕದ ನಂಬಿಕೆಯ ಪ್ರಕಾರ ನೀನು ಒಂದು ವೇಳೆ ಈ ಜನ್ಮದಲ್ಲಿ ನಿನಗೆ ಸಿಕ್ಕದೆ ಹೋದರೆ ಮುಂದಿನ ಜನ್ಮದಲ್ಲಿ ನಿನಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಸುಳ್ಳು ಹೇಳುವುದನ್ನು ನಾವು ನೋಡುತ್ತೇವೆ. So Satan wanted to lighten the reality of an eternal judgment from God. ದೇವರಿಂದ ನಿತ್ಯವಾದಂತಹ ದಂಡನೆಯುಂಟು ಎಂಬಂತಹ ಆ ಭಾರವಾದ ಸಂಗತಿಯನ್ನ ಅವಿಶ್ವಾಸಿಗಳಿಗೆ ಆತನು ಸುಲಭವಾಗುವ ಹಾಗೆ ಅದನ್ನ ತಿರುಚಿದ್ದಾನೆ. For the believers, he wanted to make you doubt your eternal security of your salvation. ಆದರೆ ವಿಶ್ವಾಸಿಗಳ ವಿಷಯ ಬಂದಾಗ ಆತನು ವಿಶ್ವಾಸಿಗಳಿಗೆ ನಿರಂತರವಾದಂತಹ ಅಥವಾ ನಿತ್ಯವಾದಂತಹ ರಕ್ಷಣೆ ಎಂಬಂತದ್ದು ಭದ್ರವಾಗಿದೆ ಎಂಬುದನ್ನೇ ಸಂಶಯಿಸುವ ಹಾಗೆ ಮಾಡುತ್ತಾನೆ. So he wanted to bring doubt in our heart about our security of salvation. He wanted to tell the unbelievers, don't worry, there is no such thing as an eternal lake of fire or an eternal conscious punishment. ವಿಶ್ವಾಸಿಗಳಿಗೆ ತಮ್ಮ ಭದ್ರವಾದಂತಹ ರಕ್ಷಣೆಯ ವಿಷಯದಲ್ಲಿ ಸಂಶಯಿಸುವ ಹಾಗೆ ಶೋಧಿಸುತ್ತಾನೆ. ಆದರೆ ಅವಿಶ್ವಾಸಿಗಳಿಗೆ ನಿತ್ಯವಾದಂತಹ ದಂಡನೆ ಆಗಲಿ ಅಥವಾ ನಿರಂತರವಾದಂತಹ ಶಾಶ್ವತ ಮರಣ ಅಥವಾ ನರಕ ಇಲ್ಲ ಎಂಬುದನ್ನು ಆಗಿ ಅವರಿಗೆ ಸುಳ್ಳು ಹೇಳುತ್ತಾನೆ. God's word is absolutely true. ಆದರೆ ನಾವು ತಿಳ್ಕೊಳ್ಳಬೇಕು, ದೇವರ ವಾಕ್ಯವು ಅದು ಖಂಡಿತವಾಗಿಯೂ ಸತ್ಯವಾಗಿದೆ. Even though the death that happened to Adam and Eve were spiritual death, ಆದಾಮ ಮತ್ತು ಹವ್ವರಿಗೆ ಆದಂತಹ ಮರಣ ಅದು ಆತ್ಮಿಕ ಮರಣ ಎಂಬುದಾಗಿ ನಮಗೆ ಗೊತ್ತು. But millions of grave all over the world, grave and samadhigalu all over the world proves that God's words were true and Satan was a liar. ಮತ್ತು ನಮ್ಮ ಲೋಕದಲ್ಲಿ ಪ್ರಪಂಚದಲ್ಲಿ ನಾವು ಕಾಣುವಂತಹ ಕೋಟ್ಯಾಂತರ ಸಮಾಧಿಗಳೇ ನಮಗೆ ಸಾಕ್ಷಿ ಹೇಳುವಂತವಾಗಿವೆ. ಏನೆಂದರೆ ದೇವರ ಮಾತು ಅದು ಸತ್ಯವಾದದ್ದು, ಸೈತಾನನ ಮಾತು ಅದು ಸುಳ್ಳು ಎಂಬುದಕ್ಕೆ ಸಾಕ್ಷಿಯಾಗಿವೆ. In other way, he was questioning the love and goodness of God. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಸೈತಾನನು ದೇವರ ಒಳ್ಳೆಯತನ ಮತ್ತು ಪ್ರೀತಿಯನ್ನೇ ಆತನು ಪ್ರಶ್ನಿಸುವವನಾಗಿ ಸಂಶಯಿಸುವವನಾಗಿ ನಮ್ಮನ್ನ ಮಾಡುತ್ತಾನೆ. If God is so good and loving, why this restriction? ಹಾಗಾದರೆ ದೇವರು ಅಷ್ಟು ಒಳ್ಳೆಯವನಾಗಿರುವುದಾದರೆ ಪ್ರೀತಿಸುವವನಾದರೆ ಯಾಕೆ ಈ ನಿರ್ಬಂಧವನ್ನು ವಿಧಿಸಿದ್ದಾನೆ? God has some ulterior motives. ದೇವರಿಗೆ ಯಾವುದು ದುರುದ್ದೇಶ ಉಂಟು ಎಂಬಂತ ಸಂಶಯವನ್ನ ಅವಳ ಮನಸ್ಸಿನಲ್ಲಿ ಉಂಟು ಮಾಡಿದನು. God know that you will be like God. ದೇವರಿಗೆ ಗೊತ್ತು, ನೀನು ಹಣ್ಣನ್ನ ತಿಂದರೆ ದೇವರ ಹಾಗೆ ಆಗುತ್ತಿ ಎಂಬುದಾಗಿ ಸುಳ್ಳು ಹೇಳಿದನು. We know that there is only one true and living God, the Creator. ನಮಗೆ ಗೊತ್ತು, ದೇವರು ಆತನು ಒಬ್ಬನೇ, ಆತನೇ ಜೀವಿಸುವಂತಹ ಸೃಷ್ಟಿಕರ್ತನಾದ ದೇವರು. Liberal people and atheists take away from God's word. The cults in the world add to the word of God. ನಾವು ಈ ಲೋಕದಲ್ಲಿ ನೋಡುವಾಗ ಉದಾರವಾದಿಗಳು ಮತ್ತು ನಾಸ್ತಿಕರು ದೇವರ ವಾಕ್ಯದಿಂದ ಕೆಲವು ಸಂಗತಿಗಳನ್ನ ತೆಗೆದು ಬಿಡುತ್ತಾರೆ ಮತ್ತು ಈ ಲೋಕದ ಧರ್ಮಗಳು, ಸುಳ್ಳು ಧರ್ಮಗಳು, ಅವು ದೇವರ ವಾಕ್ಯಕ್ಕೆ ಹೆಚ್ಚನ್ನ ಸೇರಿಸುವಂತವುಗಳಾಗಿವೆ. Let's read verse 6 now. ಈಗ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ
ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. Here we see man and woman disobeying the word of God. ಇಲ್ಲಿ ಸ್ತ್ರೀ ಪುರುಷರಿಬ್ಬರು ದೇವರ ಆಜ್ಞೆಗೆ ಅವಿಧೇಯರಾಗುವುದನ್ನು ನಾವು ಕಾಣುತ್ತಿದ್ದೇವೆ. The serpent's appeal was an interesting one. ಸೈತಾನನು ಅವರಿಗೆ ಮಾಡಿದಂತಹ ಅಪೀಲು ಅದು ಒಂದು ಸ್ವಾರಸ್ಯಕರವಾದಂತಹ ವಿಜ್ಞಾಪನೆಯಾಗಿದೆ. First of all, it appealed to the flesh body, good for food. ಆ ಸೈತಾನನು ಹೇಳಿದಂತಹ ಮಾತು ಅವರ ಶರೀರಕ್ಕೆ ಅಥವಾ ದೇಹಕ್ಕೆ ಅದು ಒಪ್ಪುವಂತದ್ದಾಗಿತ್ತು. ಯಾಕಂದ್ರೆ ಅದು ತಿನ್ನಲಿಕ್ಕೆ ಯೋಗ್ಯವಾದಂತಹ ಹಣ್ಣಾಗಿತ್ತು. Secondly, it was an appeal to the eyes, psychological, to the soul, pleasant to the eyes. ಮತ್ತು ಮನಸ್ಸಿಗೂ ಹಿತವನ್ನ ಅಥವಾ ಕಣ್ಣಿಗೆ ಹಿತವನ್ನ ಕೊಡುವಂತದ್ದಾಗಿತ್ತು. ಆ ಹಣ್ಣು ನೋಡುವುದಕ್ಕೆ ರಮ್ಯವಾಗಿತ್ತು. Thirdly, it will make one wise, appeal to the spirit of man. ಬದುಕುಬಾಳಿನ ಡಂಬಲ್. ಮತ್ತು ಅದು ಮನುಷ್ಯನ ಆತ್ಮಕ್ಕೂ ಸಹ ಬಯಕೆ ಹುಟ್ಟಿಸುವಂತದ್ದಾಗಿತ್ತು. ಅದೇ ಬದುಕು ಬಾಳಿನ ಡಂಬ. In contrast to the threefold appeal, ಈ ಮೂರು ಮನುಷ್ಯನಿಗೆ ಮೆಚ್ಚುಗೆಯಾದಂತಹ ಅಥವಾ ಒಪ್ಪುವಂತಹ ಮೂರು ಸಂಗತಿಗಳಿಗೆ ತದ್ವಿರುದ್ಧವಾಗಿ ನಾವು ನೋಡುವಾಗ this happened in a beautiful garden. ಇದು ಒಂದು ಸುಂದರವಾದಂತಹ ದೇವರ ಉದ್ಯಾನವನದಲ್ಲಿ ಸಂಭವಿಸುತ್ತಿರುವಂತಹ ಘಟನೆ. But in Matthew 4, Mark 1 and Luke 4, we see in contrast to this, our Lord Jesus Christ was tempted in the wilderness after 40 days of fasting when he was hungry. ಇದಕ್ಕೆ ತದ್ವಿರುದ್ಧವಾಗಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು 40 ದಿನ ಉಪವಾಸ ಮಾಡಿದ ನಂತರ ಆತನನ್ನ ಶೋಧಕನು ಅಥವಾ ಸೈತಾನನು ಶೋಧಿಸಿದನು. Same appeal was put against the Lord Jesus Christ. ಯೇಸು ಕ್ರಿಸ್ತನ ಮುಂದೆಯೂ ಸಹ ಈ ಶರೀರ, ಆತ್ಮ, ಪ್ರಾಣಕ್ಕೆ ಒಪ್ಪುವಂತಹ ಮೂರು ಶೋಧನೆಗಳನ್ನು ಸೈತಾನನು ತಂದು ಹೊಡ್ಡಿದನು. Make this stone into bread. ಈ ಕಲ್ಲುಗಳನ್ನ ರೊಟ್ಟಿಯನ್ನಾಗಿ ಮಾಡು. That was an appeal to the body or the flesh or the hunger. ಅದು ನಮ್ಮ ಶರೀರಕ್ಕೆ ಒಪ್ಪುವಂತಹ, ಶರೀರವನ್ನ ಶೋಧನೆಗೆ ಒಳಪಡಿಸುವಂತಹ ಶೋಧನೆ ಆಗಿತ್ತು. He has shown all the beauties of the earth and said it appealed, looking good, looking all the glories of the world. ಆತನು ಈ ಲೋಕದ ವೈಭವವನ್ನ, ಮಹಿಮೆಯನ್ನ ಯೇಸು ಕ್ರಿಸ್ತನಿಗೆ ತೋರಿಸುವಾಗ ಯೇಸು ಕ್ರಿಸ್ತನ ಕಣ್ಣುಗಳಿಗೆ ಅದು ಮುದ ನೀಡುವ ರೀತಿಯಲ್ಲಿ ಅದನ್ನ ತೋರಿಸಿದನು. And also, if you fall down and worship me, I'll give it all. An appeal to the spirit for worship. ಅಲ್ಲಿ ನಾವು ನೋಡುವಾಗ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸುವುದಾದರೆ ಇದನ್ನೆಲ್ಲ ನಿನಗೆ ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳುವಾಗ ಅದು ಆತ್ಮಕ್ಕೆ, ಆತ್ಮೀಕವಾದ ರೀತಿಯಲ್ಲಿ ಆರಾಧನೆಗೆ ಅದು ಪ್ರಚೋದನೆ ಕೊಡುವಂತದ್ದಾಗಿತ್ತು. Where Adam and Eve failed in a beautiful garden, ನಾವು ನೋಡುವಾಗ ಆದಾಮ ಮತ್ತು ಹವ್ವಳು ಸುಂದರವಾದಂತಹ ಆ ಏದೆನ್ ವನದಲ್ಲಿ ಬಿದ್ದು ಹೋದರು. but Jesus Christ defeated Satan in the wilderness using the word of God. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಅರಣ್ಯದಲ್ಲಿ ದೇವರ ವಾಕ್ಯನ ಉಪಯೋಗಿಸಿಕೊಂಡು ಸೈತಾನನನ್ನೇ ಸೋಲಿಸಿದನು. These same tools Satan use even today against us. ಇಂದಿಗೂ ಸಹ ಸೈತಾನನು ಈ ಮೂರು ಆಯುಧಗಳನ್ನೇ ಉಪಯೋಗಿಸಿ ನಮ್ಮ ವಿರುದ್ಧವಾಗಿಯೂ ಶೋಧನೆಯನ್ನ ತರುತ್ತಾನೆ. Even though it is written in the word of God, it still works. That's why he still uses the same weapons. ದೇವರ ವಾಕ್ಯದಲ್ಲಿ ಆತನ ಆಯುಧಗಳ ಬಗ್ಗೆ ನಮಗೆ ತಿಳಿಸಿದರೂ ಸಹ ಅದು ಇಂದಿಗೂ ಕೂಡ ಕಾರ್ಯ ಮಾಡುವಂತಹ ಆತನ ಆಯುಧಗಳಾಗಿವೆ. ಅದನ್ನೇ ನಮ್ಮ ಮೇಲೆ ಆತನು ಪ್ರಯೋಗಿಸುತ್ತಾನೆ. In 1 John chapter 2 verse 16, it is called the lust of the flesh, lust of the eyes, pride of life. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಈ ಮೂರು ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಮೇಲಣ ಪ್ರೀತಿಯನ್ನು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ
ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. Yeah, very clearly it is not from the Father, and Father does not tempt anyone with evil. ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಏನೆಂದರೆ ಇದು ತಂದೆಯಾದ ದೇವರಿಂದ ಬರುವಂತ ಶೋಧನೆಗಳಲ್ಲ, ಯಾಕಂದ್ರೆ ದೇವರು ಯಾರನ್ನು ಶೋಧಿಸಲಾರನು. ಕೆಟ್ಟತನದಿಂದ ಶೋಧಿಸುವನಲ್ಲ. ಆ ಕೆಟ್ಟತನಕ್ಕೆ ಶೋಧಿಸುವವನಲ್ಲ. Satan is succeeding for the last 6,000 plus years using the same tools. ಸೈತಾನನು ಈ ಅದೇ ಆಯುಧಗಳನ್ನು ಉಪಯೋಗಿಸಿಕೊಂಡು ಕಳೆದ 6,000 ವರ್ಷಗಳಿಂದಲೂ ಆತನು ಜಯ ಗಳಿಸುತ್ತಿದ್ದಾನೆ ಮಾನವನಿಗೆ ವಿರುದ್ಧವಾಗಿ. Now let's read verse 7. ಈಗ ನಾವು 7ನೇ ವಚನವನ್ನ ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. Now we see the result of the fall of man. ಮನುಷ್ಯನ ಬಿದ್ದು ಹೋಗುವಿಕೆಯ ಪ್ರತಿಫಲವನ್ನ ನಾವು ಇಲ್ಲಿ ಕಾಣುತ್ತಿದ್ದೇವೆ. How did Adam and Eve die? ಆದಾಮ ಮತ್ತು ಹವ್ವರು ಹೇಗೆ ಸತ್ತು ಹೋದರು? Of course we know it was a spiritual death, not immediate physical death. ನಮಗೆ ಗೊತ್ತು, ಇದರಿಂದ ಗೊತ್ತಾಗುವುದೇನೆಂದ್ರೆ ಅವರು ತಕ್ಷಣವೇ ಆತ್ಮಿಕವಾಗಿ ಸತ್ತು ಹೋದ್ರು, ಅದು ತಕ್ಷಣಕ್ಕೆ ಬಂದಂತಹ ದೈಹಿಕ ಮರಣವಲ್ಲ. But we can tell it this way, they died by faith. ನಾವು ಅದನ್ನ ಈ ರೀತಿಯೂ ಸಹ ಹೇಳಬಹುದು, ಅದೇನೆಂದರೆ ಅವರು ನಂಬಿಕೆಯಿಂದ ಸತ್ತು ಹೋದರು. Now it may be a surprise that they died by faith. What does that mean? They died by putting faith in the word of Satan rather than the word of God. ಅವರು ನಂಬಿಕೆಯ ಮೂಲಕ ಸತ್ತು ಹೋದರು ಎಂಬುದಾಗಿ ಕೇಳುವಾಗ ನಿಮಗೆ ಆಶ್ಚರ್ಯವೆನಿಸಬಹುದು, ಆದರೆ ಸತ್ಯವಾದದ್ದು ಅವರು ಸೈತಾನನ ಮಾತುಗಳ ಮೇಲೆ ನಂಬಿಕೆ ಇಡುವುದರ ಮೂಲಕ ಸತ್ತು ಹೋದರು. It was whose word they believed. ಯಾರ ಮಾತಿನ ಮೇಲೆ ನಂಬಿಕೆ ಇಡುತ್ತಾರೆ ಎಂಬುದರ ಮೇಲೆ ಅವರ ಮರಣ ತೀರ್ಮಾನವಾಯಿತು. They had the option to believe God's word, continue to trust God, or believe the words of Satan, and they chose to believe Satan's lie. ಅವರಿಗೆ ದೇವರ ಮಾತುಗಳನ್ನ ನಂಬಿ ಅದರಲ್ಲೇ ಮುಂದುವರಿಯುವಂತಹ ಆಯ್ಕೆಯು ಅವರ ಮುಂದೆ ಇತ್ತು, ಆದರೆ ಅವರು ಸೈತಾನನ ಮೋಸಗೊಳಿಸುವ ಮಾತುಗಳನ್ನ ನಂಬಿದರು, ಅದರ ಫಲವಾಗಿ ಅವರು ಸತ್ತು ಹೋದರು. This is why faith is so important in the word of God. You and I are saved by faith in the right person, in the Lord Jesus Christ. ಆದ್ದರಿಂದಲೇ ನಾನು ನೀವು ದೇವರ ವಾಕ್ಯ ಮೇಲೆ ನಮ್ಮ ಭರವಸೆ, ನಮ್ಮ ನಂಬಿಕೆ ಇಡುವಂಥದ್ದು ಅತ್ಯಂತ ಅವಶ್ಯಕತೆಯಾದದ್ದು, ಮತ್ತು ಸರಿಯಾದ ವ್ಯಕ್ತಿಯ ಮೇಲೆ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಾಗ ನಾವು ರಕ್ಷಿಸಲ್ಪಡುತ್ತೇವೆ. That is why faith is very important. ಆದ್ದರಿಂದ ನಂಬಿಕೆ ಎಂಬಂಥದ್ದು ಅತ್ಯಂತ ಪ್ರಾಮುಖ್ಯವಾದ ಸಂಗತಿ. Here we read their eyes were opened. ಇಲ್ಲಿ ನಾವು ನೋಡುತ್ತೇವೆ ಅವರ ಕಣ್ಣುಗಳು ತೆರೆಯುವು. The eye refers to their conscience, ಮನಸ್ಸಾಕ್ಷಿ. ಅವರ ಕಣ್ಣುಗಳು ತೆರೆದವು ಎಂಬುದಾಗಿ ಹೇಳುವಾಗ ಅವರ ಮನಸ್ಸಾಕ್ಷಿಯು ತೆರೆಯಿತು ಎಂಬುದಾಗಿ ಅರ್ಥ. Before the fall, man was in an innocence. ನಾವು ಬಿದ್ದು ಹೋಗುವುದಕ್ಕಿಂತ ಮುಂಚೆ ಮಾನವನು ಆ ಆಂತರಿಕ ಇಂದ್ರಿಯಗಳನ್ನು ಹೊಂದಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. They were innocent in the sense they ಮುಕ್ತರಲ್ಲ, ಮುಕ್ತರೇನು? ಅವರು ಬೀಳುವುದಕ್ಕಿಂತ ಮುಂಚೆ ಅವರು ಮುಗ್ಧರು ಎಂಬುದಾಗಿ ನೋಡುತ್ತೇವೆ. They were ignorant of evil. ಅವರು ದುಷ್ಟತನದ ಕುರಿತಾಗಿ ಮುಗ್ಧರಾಗಿದ್ದರು, ದುಷ್ಟತನ ಅವರಿಗೆ ತಿಳಿದಿರಲಿಲ್ಲ. Now conscience has come. Man did not make conscience. It is an accuser put inside each man by God himself. This conscience is an inward person, an accuser, a guilt complex. Uncle, would you please repeat? The conscience is like a person living in us who is there to point out the guilt to us when we do wrong. ಮನಸ್ಸಾಕ್ಷಿ ಎಂಬಂಥದ್ದು ನಮ್ಮ ಮನಸ್ಸಿನಲ್ಲಿ ನಮ್ಮೊಳಗೆ ಜೀವಿಸುವಂತಹ ಬೇರೊಬ್ಬ ವ್ಯಕ್ತಿಯ ರೀತಿಯಲ್ಲಿ ಇದೆ.
ಅದು ನಾವು ತಪ್ಪು ಮಾಡುವಾಗ ಅದಕ್ಕೆ ಬೆಟ್ಟು ಮಾಡಿ ತೋರಿಸಿ ತಪ್ಪು ಎಂಬುದಾಗಿ ನಮಗೆ ಪಾಪದ ರುಹನ ಉಂಟು ಮಾಡುತ್ತದೆ. Every natural man, even though he's an unbeliever, he has a conscience. ಪ್ರತಿಯೊಬ್ಬ ಪ್ರಾಕೃತಿಕ ಮನುಷ್ಯನು ಆತನು ಅವಿಶ್ವಾಸಿಯಾಗಿದ್ದರೂ ಸಹ ಆತನಿಗೆ ಮನಸ್ಸಾಕ್ಷಿ ಎಂಬಂತದ್ದು ಇದೆ. But the conscience can become dull if we keep on doing it. We may not be sensitive to that. ಆದರೆ it can become dull after being pricking us for a long time. If we continue in sin, our conscience can become numb. ನಾವು ಪಾಪದಲ್ಲೇ ಮುಂದುವರಿಯುವುದಾದರೆ ನಮ್ಮ ಮನಸ್ಸಾಕ್ಷಿ ಅದು ಪಾಪಕ್ಕೆ ತನ್ನನ್ನೇ ತಾನು ಒಗ್ಗಿಸಿಕೊಳ್ಳುತ್ತದೆ. ಪಾಪವು ಅದು ಒಗ್ಗಿ ಹೋಗುತ್ತದೆ. Thank God, as believers, we not only have a conscience, we have the indwelling Holy Spirit who guides us into all the truth. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಯಾಕಂದರೆ ನಮ್ಮಲ್ಲಿ ಕೇವಲ ಮನಸ್ಸಾಕ್ಷಿ ಮಾತ್ರವಿಲ್ಲ, ನಮ್ಮಲ್ಲಿ ವಾಸಿಸುವಂತಹ ಪವಿತ್ರಾತ್ಮರು ಇದ್ದಾರೆ. ಆತನು ನಮಗೆ ಪಾಪ ಮತ್ತು ನೀತಿವಂತಿಕೆಯ ಕುರಿತಾಗಿ ಅರುಹನ್ನು ಹುಟ್ಟುತ್ತಾನೆ. Immediately after eating, they knew they were naked. Niranjan? Niranjan, can you hear me? Yes, uncle. ಅವರು ತಿಂದ ಕೂಡಲೇ ಅವರು ಬೆತ್ತಲಾಗಿದ್ದೇವೆ ಎಂಬ ಅರಿವು ಉಂಟಾಯಿತು. See, we don't need to know sin by experience. There's no need to. ನಾವು ನಮ್ಮ ಅನುಭವದ ಮೂಲಕ ಎಲ್ಲವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. Papa, we don't need to know sin by experience. ನಾವು ನಮ್ಮ ಪಾಪವನ್ನ ಎಲ್ಲ ಪಾಪಗಳನ್ನ ಅನುಭವದ ಮೂಲಕ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. It's like a little baby that you tell that baby not to put the finger on the burning candle. ನಾವು ಒಂದು ಚಿಕ್ಕ ಮಗುವಿಗೆ ಆ ಕ್ಯಾಂಡಲ್ ಬೆಂಕಿಗೆ ಕೈ ಕೊಡಬೇಡ ಸುಡುತ್ತದೆ ಎಂದು ಹೇಳುವಾಗ, but sometimes that baby will only learn after getting burned. ಕೆಲವು ಸಂದರ್ಭಗಳಲ್ಲಿ ತನ್ನ ಅನುಭವದ ಮೂಲಕವೇ ಆ ಮಗು ಕಲಿತುಕೊಳ್ಳುತ್ತದೆ ಅದು ಸುಡುತ್ತದೆ ಬೆಂಕಿ ಎಂಬುದರ ಕುರಿತಾಗಿ. We don't need to experience sin. God's word tells us what sin is. We will be safer if we don't experience it. ನಾವು ಪಾಪದ ಕುರಿತಾಗಿ ಅನುಭವದ ಮೂಲಕವೇ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಪಾಪವೆಂದರೆ ಏನು, ಯಾವುದು ಪಾಪ ಎಂಬುದನ್ನ ದೇವರ ವಾಕ್ಯವೇ ನಮಗೆ ತಿಳಿಸುತ್ತದೆ. ಅದನ್ನು ನಂಬಿ ನಾವು ನಡೆಯುವಾಗ ಪಾಪದಿಂದ ತಪ್ಪಿಸಿಕೊಳ್ಳಬಹುದು. Immediately we see them sewing fig leaves together to make coverings for them. ತಾವು ಬೆತ್ತಲಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡ ತಕ್ಷಣವೇ ಅವರು ಆ ಅಂಜೂರದ ಎಲೆಗಳನ್ನ ತೆಗೆದುಕೊಂಡು ಆ ಅಂಗಿಗಳನ್ನು ಮಾಡಿ ಉಟ್ಟುಕೊಂಡ್ರು ಎಂಬುದಾಗಿ ನಾವು ನೋಡುತ್ತೇವೆ. It was the first attempt to cover sin and shame. ಮಾನವನು ತನ್ನ ನಾಚಿಕೆತನವನ್ನು ಮತ್ತು ಪಾಪವನ್ನ ಮುಚ್ಚಿಕೊಳ್ಳಕ್ಕೆ ಮಾಡಿದಂತಹ ಮೊದಲನೇ ಪ್ರಯತ್ನ ಅದಾಗಿತ್ತು. It is man's religious attempt starting there to cover himself without a blood sacrifice. ಅದು ಮಾನವನು ಧಾರ್ಮಿಕವಾಗಿ ಯಾವುದೇ ರಕ್ತದ ಪ್ರಾಯಶ್ಚಿತ್ತವಿಲ್ಲದೆ ತನ್ನ ಪಾಪಗಳನ್ನ ತನ್ನ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಮಾಡಿದ ಮೊದಲನೇ ಪ್ರಯತ್ನವಾಗಿತ್ತು. That is where the religion began. Religion of good works, a remedy for their sin. ಆ ಒಳ್ಳೆಯ ಕಾರ್ಯಗಳನ್ನ ಮಾಡುವುದರ ಮೂಲಕ ತಮಗೆ ಪಾಪದಿಂದ ಬಿಡುಗಡೆ ಸಿಗುತ್ತದೆ ಎಂಬಂತಹ ಆ ಧಾರ್ಮಿಕವಾದಂತಹ ಕಾರ್ಯಗಳು ಪ್ರಾರಂಭವಾದದ್ದೇ ಇಂದ. Fig leaves or religion can only conceal, but it's not a remedy for sin. Uncle, give me a second, uncle. Yeah. I need 1 minute. Okay.
Are you back? Yes, uncle. Yeah, Adam and Eve did not confess their sin, but they tried to cover up their sin. ಆದಾಮ ಮತ್ತು ಹವ್ವರು ತಮ್ಮ ಪಾಪಗಳನ್ನ ಅವರು ಅರಿಕೆ ಮಾಡಲಿಲ್ಲ, ಬದಲಾಗಿ ಅದನ್ನ ತಾವೇ ಮುಚ್ಚಲು ಪ್ರಯತ್ನಿಸಿದರು. The only religion that God allowed is Judaism in the Old Testament. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಅನುಮತಿಸಿದ ಯಾವುದಾದರೂ ಧರ್ಮವಿರುವುದಾದರೆ ಅದು ಕೇವಲ ಯಹೂದತ್ವ. But even that was temporary until the coming of Christ, who will put away sin. The Old Testament sacrifices also could only cover up, it couldn't remove. ಯಹೂದತ್ವವು ಅದು ಒಂದು ತಾತ್ಕಾಲಿಕವಾದಂತಹ ದೇವರಿಂದ ಸ್ಥಾಪಿಸಲ್ಪಟ್ಟಂತಹ ಧರ್ಮವಾಗಿತ್ತು. ಯಾಕಂದರೆ ಅದು ಮುಂದೆ ಬರ್ಲಿಕ್ಕಿರುವಂತಹ ಕ್ರಿಸ್ತನ ಛಾಯೆಯಾಗಿತ್ತು ಮತ್ತು ಅವರು ನಿರಂತರವಾಗಿ ಸಮರ್ಪಿಸುತ್ತಿದ್ದಂತಹ ಆ ಯಜ್ಞಗಳು ಅವರ ಪಾಪಗಳನ್ನ ಮತ್ತು ಆ ಯಜ್ಞದ ರಕ್ತವು ಅವರ ಪಾಪಗಳನ್ನು ಶಾಶ್ವತವಾಗಿ ಮುಚ್ಚಲಿಕ್ಕೆ ಸಾಧ್ಯವಿರಲಿಲ್ಲ. Only when Christ came, who took away the sins of the world. ಯೇಸು ಕ್ರಿಸ್ತನು ಬಂದಾಗ ಮಾತ್ರ ಆತನು ಲೋಕದ ಪಾಪವನ್ನ ನಿವಾರಣೆ ಮಾಡಿದನು. Adam and Eve is not ready to admit their lost condition. ಆದಾಮ ಮತ್ತು ಹವ್ವರು ತಾವು ಬಿದ್ದು ಹೋದಂತಹ ಅಥವಾ ತಪ್ಪಿ ಹೋದಂತಹ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ. The same condition exists today. Man by religion, experience, rituals, joining church, becoming very religious, trying to cover up our sins. ಇಂದಿಗೂ ಸಹ ಮಾನವನಲ್ಲಿ ಅದೇ ಪ್ರವೃತ್ತಿ, ಅದೇ ಸ್ವಭಾವವಿರುವುದನ್ನು ನಾವು ನೋಡುತ್ತೇವೆ. ಮನುಷ್ಯರು ಧರ್ಮಗಳನ್ನ ಸೇರಿಕೊಳ್ಳುವುದರ ಮೂಲಕ ಅಥವಾ ಸಭೆಗೆ ಸೇರಿಕೊಳ್ಳುವುದರ ಮೂಲಕ, ಸದಸ್ಯತ್ವವನ್ನು ಹೊಂದುವುದರ ಮೂಲಕ ತಮಗೆ ಪಾಪದ ಪರಿಹಾರ ಆಗುತ್ತದೆ ಎಂಬುದಾಗಿ ತಪ್ಪಾಗಿ ಭಾವಿಸುತ್ತಾರೆ. We read about the tree being the fig leaves. It's a fig tree. ಅವರು ಹುಟ್ಟುಕೊಂಡಂತಹ ಆ ಎಲೆಗಳನ್ನು ನೋಡುವಾಗ ಅವು ಅಂಜೂರದ ಎಲೆ ಎಂಬುದಾಗಿ ನೋಡುತ್ತೇವೆ. Some people think that the fruit they ate was an apple. It was an apple tree. Bible doesn't say that. ಅನೇಕರು ಹೇಳುತ್ತಾರೆ ಹವ್ವಳು ಮತ್ತು ಆದಾಮರು ತಿಂದಂತಹ ಆ ಹಣ್ಣು ಅದು ಸೇಬಿನ ಹಣ್ಣಾಗಿತ್ತು ಎಂಬುದಾಗಿ ಅನೇಕರು ತಮ್ಮ ಅಭಿಪ್ರಾಯವನ್ನು ಹೇಳುತ್ತಾರೆ. ಅದು ಸತ್ಯವೇದವು ಇದರ ಕುರಿತಾಗಿ ಎಲ್ಲಿಯೂ ತಿಳಿಸುವುದಿಲ್ಲ. We also see Jesus cursing a fig tree in the New Testament. ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಆ ಅಂಜೂರದ ಮರಕ್ಕೆ ಶಾಪ ಕೊಡುವುದನ್ನು ನಾವು ನೋಡುತ್ತೇವೆ. In other words, he is denouncing religion. Religion can never solve man's sin problem. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಯೇಸು ಕ್ರಿಸ್ತನು ಮಾನವನಿಂದ ಸ್ಥಾಪಿಸಲ್ಪಟ್ಟಂತಹ ಧರ್ಮಗಳನ್ನ ಅಲ್ಲಗಳೆಯುತ್ತಿದ್ದಾನೆ, ಅವುಗಳನ್ನ ಇಲ್ಲದಂತಾಗಿ ಮಾಡುತ್ತಿದ್ದಾನೆ. ಯಾಕಂದರೆ ಮಾನವನ ಸಮಸ್ಯೆಗಳಿಗೆ ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟಂತಹ ಧರ್ಮಗಳು ಪರಿಹಾರವನ್ನ ಕೊಡಲಾರವು. So in closing, let us see what was Satan's intention in approaching Eve and Adam. ನಮ್ಮ ಇಂದಿನ ಅಧ್ಯಯನವನ್ನ ಸಮಾಪ್ತಿ ಮಾಡುವಾಗ ನಾವು ಸೈತಾನನ ಉದ್ದೇಶವೇನಾಗಿತ್ತು ಆದಾಮ ಮತ್ತು ಹವ್ವರನ್ನ ಬೀಳಿಸುವುದರಲ್ಲಿ ಎಂಬುದನ್ನು ನೋಡಿಕೊಳ್ಳೋಣ. He wanted to come between man's soul and God. ಆತನು ಮಾನವನ ಆತ್ಮಕ್ಕೂ ದೇವರ ಮಧ್ಯಕ್ಕೂ ಆತನು ಅಡಚಣೆಯಾಗಿ ಬರಲಿಕ್ಕೆ ಬಯಸಿದನು. He wanted to wean man from God and win man to himself. ಮತ್ತು ದೇವರಿಂದ ಮನುಷ್ಯನನ್ನ ದೂರ ಮಾಡಿ ತನಗೆ ಮಾನವನನ್ನ ಗೆದ್ದುಕೊಳ್ಳಬೇಕು ಎಂಬುದಾಗಿ ಆ ಸೈತಾನನು ಬಯಸಿದನು. He wanted to become the God of man, small letter G. ಮಾನವನಿಗೆ ತಾನು ದೇವರಾಗಬೇಕು ಎಂಬುದಾಗಿ ಆತನು ಬಯಸಿದನು. The temptation was not to steal or lie or covet something, but it was to doubt God's word. ಅವರು ಮಾಡಿದಂತಹ ಪಾಪವು ಅದು ಪ್ಲೀಸ್ ರಿಪೀಟ್ ಅಂಕಲ್. It was not lying or coveting somebody's, it was not stealing something. Those things didn't exist. ಬೇರೆಯವರ ವಸ್ತುಗಳನ್ನ ಆಶಿಸುವುದಾಗಲಿ ಅಥವಾ ಕದಿಯುವುದಾಗಲಿ ಇನ್ನೂ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಪಾಪಗಳು. It was doubting God's word. ದೇವರ ಮಾತನ್ನ ಸಂಶಯ ಪಡುವುದೇ ಅವರ ಪಾಪವಾಗಿತ್ತು. Satan works from the outside to inside, from the body, something good for food. From outside, it goes into the soul. ಸೈತಾನನು ಯಾವಾಗಲೂ ಹೊರಗಿನಿಂದ ಒಳಕ್ಕೆ ಹೋಗುವವನಾಗಿದ್ದಾನೆ. ಬಾಹ್ಯದಿಂದ ಅಂದರೆ ಶಾರೀರಿಕ
ಶೋಧನೆಗಳ ಮೂಲಕ, ಶರೀರಕ್ಕೆ ಕಣ್ಣಿಗೆ ಒಪ್ಪುವಂತಹ ಶೋಧನೆಗಳ ಮೂಲಕ ಆತ್ಮಕ್ಕೆ ಅಪಾಯವಾಗುವ ಹಾಗೆ ಆ ಶೋಧನೆಗಳನ್ನ ತರುತ್ತಾನೆ. On the other hand, God begins with man's heart and works outward. ಇನ್ನೊಂದು ಕಡೆಯಲ್ಲಿ ನೋಡುವಾಗ, ಆದರೆ ದೇವರು ಇದಕ್ಕೆ ತದ್ವಿರುದ್ಧವಾಗಿ ಮಾನವನ ಹೃದಯದಿಂದ ಆತನು ಪ್ರಾರಂಭಿಸುತ್ತಾನೆ ಮತ್ತು ಮಾನವನ ಹೊರಕ್ಕೆ ಆ ಬಾಹ್ಯ ಕಾರ್ಯಕ್ಕೆ ಅದನ್ನು ನಡೆಸುತ್ತಾನೆ. You must be born again. ನೀನು ಹೊಸದಾಗಿ ಹುಟ್ಟಲೇಬೇಕು. God works with the heart first. ದೇವರು ಮೊದಲು ಹೃದಯದಲ್ಲಿ ಕಾರ್ಯ ಮಾಡುತ್ತಾನೆ. We will stop it today here and we'll continue from verse 8, Lord willing, next week. ಇಲ್ಲಿಗೆ ನಮ್ಮ ಸತ್ಯವೇದ ಅಧ್ಯಯನವನ್ನ ನಾವು ಮುಕ್ತಾಯಗೊಳಿಸೋಣ. ದೇವರ ಚಿತ್ತವಿರುವುದಾದರೆ 8ನೇ ವಚನದಿಂದ ಮುಂದಿನ ವಾರ ನಾವು ಮುಂದುವರಿಸೋಣ. 2 Corinthians 11:3, we will read that verse 2 and 3 and we will close it. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನ ಓದಿ ನಾವು ಇಂದಿನ ಅಧ್ಯಯನವನ್ನ ಮುಗಿಸೋಣ. Naveen? ಬ್ರದರ್ ಎಷ್ಟು? 2 Corinthians 11, 2 and 3. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. May we be very careful that we truly be committed to the one man, the Lord Jesus Christ. ಆದ್ದರಿಂದ ವಿಶ್ವಾಸಿಗಳಂತ ನಾವು ಒಬ್ಬನೇ ಪುರುಷನಿಗೆ ನಾವು ಒಪ್ಪಿತರಾಗಿ, ಯೇಸು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಂಬಿಗಸ್ತರಾಗಿ ನಾವು ಪ್ರಾಮಾಣಿಕತೆಯಿಂದ ಜೀವಿಸೋಣ. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.